2 8 16. ಈಗ ಸೆಕೆಂಡ್ ನಂಬರ್ ಮುಗೀತು. ಥರ್ಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಸೆಕೆಂಡ್ ಥರ್ಡ್ ನಂಬರ್ ಇಂದ ಬರಿಬೇಕು. 1 4 4, 1 8 8, 6 11 ಅಲ್ಲಿಗೆ 10 10 plus 4 14 14 ಇಲ್ಲಿಗೆ 8 plus 1 9 plus 1 10. ಇಷ್ಟು ಬಂದಿದೆಯಾ ಎಲ್ಲರದುವಾ? ಇಷ್ಟು ಬಂದಿದೆ ಅಂದ್ಮೇಲೆ ಇಲ್ಲಿ ಪಾಯಿಂಟ್ ಆದ್ಮೇಲೆ ಎಷ್ಟು ಸಂಖ್ಯೆ ಇದಾವೆ? 2 ಹೌದಲ್ವಾ? ಸೊ 2 ನಂಬರ್ಸ್ ಇದೆ. ಈ ಕಡೆಯಿಂದ ಸ್ಟಾರ್ಟ್ ಮಾಡ್ರಿ. ನಾವು ಈಗ ಪಾಯಿಂಟ್ ಆದ್ಮೇಲೆ ಪಾಯಿಂಟ್ ಬರಿಬೇಕು. ಈಗ 1 2 ಇಷ್ಟೇ. ಡೆಸಿಮಲ್ಸ್ ಮಲ್ಟಿಪ್ಲೈ ಮಾಡೋದು ಕಷ್ಟ ಐತಾ? ಮೊದ್ಲು ಎಲ್ಲೆಲ್ಲೋ ಪಾಯಿಂಟ್ ಇಡ್ತಿದ್ವಿ ದಿವಸ ನಾವು. ಈಗ ಕರೆಕ್ಟ್ ಆಗಿ ಇಡ್ತೀರಾ ಪಾಯಿಂಟಾ? ಈಗ ಡೆಸಿಮಲ್ಸ್ ಬೈ ಡೆಸಿಮಲ್ಸ್ ಮಾಡೋಣ. ಈಗ ನಂಬರು ಡೆಸಿಮಲ್ಸ್ ಮಾಡಿದ್ವಿ. ಈಗ ಲೋಕಾರೆ ಆಗಿರ್ಲಿಲ್ವಾ? ಆಗಿತ್ತು ಸರ್. 0.6 ಹತ್ರ 6 ಹತ್ರ ಬರ್ದಿದ್ಯಾ? ಎಸ್ ಪಾಯಿಂಟ್ ಆದ್ಮೇಲೆ ಎಷ್ಟು ಸಂಖ್ಯೆ ಇದೆ ಇಲ್ಲಿ? 1 2. ನಾವು ಈ ಕಡೆಯಿಂದ 1 2 ಈ ಕಡೆಯಿಂದ ಬರಿಬೇಕು. ಹೌದಲ್ವಾ? ಬೈ ಮಿಸ್ಟೇಕ್ ಆಗಿ 3 zeros ಕಂಬೈನ್ ಮಾಡಿ. ನಾನು ಹೇಳೋದೇನು ಗೊತ್ತಾ, ಬಹಳ ಮ್ಯಾಥಮೆಟಿಕ್ಸ್ ಮಾಡ್ಬೇಕಾದ್ರೆ ಭಾರಿ ಸ್ಲೋ ಇರಬೇಕು, ಪೇಷನ್ಸ್ ಇಟ್ಕೋಬೇಕು. ಒಂಚೂರು ಓತಂದ್ರೆ ಓದ್ತಾ. ಈಗ ಸಪೋಸ್ ಇಲ್ಲಿ ಬರ್ದಿದ್ರೆ ನಿನ್ ಪಾಯಿಂಟ್ ಆನ್ಸರ್ ಹಂಗಾಗ್ತಿತ್ತಿಲ್ಲ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನಾನೇ ಮಾಡ್ತೀನಿ, ಆಮೇಲೆ ನೀವು ಮಾಡಂತ್ರಿ. .32 into 0.48. ಸುಮ್ನೆ ಇದ್ಬಿಡ್ರಿ. ಈ ಕಡೆ ನೋಡ್ತಾ ಇದ್ದೀರ ಅನ್ಕೊಂಡಿದೀನಿ. ಆ ಕಡೆ ಎಲ್ಲರೂ ಮತ್ತೆ ಮೆಲ್ಲಕ್ಕೆ ನಾನು ಈ ಕಡೆ ತಿರ್ದಾಗ ಒಂದೊಂದು ಚೂರ್ನ ಟೀ ಕುಡಿದು ಇಡ್ತಿರ್ತಿದ್ದೀರಾ. ಬೋವಾ ಟೀ ಏನಾರು ಬಂದತ್ತಲ್ಲಿ? ಲಾವಣ್ಯ ಬಂದತ್ತ? ಪಕ್ಕಕ್ಕೆ ತಂದಿಟ್ಟತ್ತ ಅಮ್ಮ? ತಂದಿಟ್ಟತಾ? ಓಕೆ. ಈಗ ಸೊ ನೋಡ್ರಿ, ಈಗ ನಾನು ಪಾಯಿಂಟ್ ಬಗ್ಗೆ ಯೋಚನೆ ಮಾಡಲ್ಲ, ಜಸ್ಟ್ ಮಲ್ಟಿಪ್ಲಿಕೇಶನ್ ಪ್ರೊಸೆಸ್ ಮಾಡ್ತೀನಿ. 8 2 16, 1 8 3 24, 24 plus 1 25, ಕ್ಯಾರಿ 2. ನೆನ್ಪಿಟ್ಕೊಳ್ರಿ, ಯಾವಾಗ ಹಿಂಗೆ ಮಾಡ್ಬೇಕು. ಸೊ 0 ಐತೆ ಅಷ್ಟು ಇಡ್ಬೇಕು ಅನ್ನೋದು ತಪ್ಪದು. 8 2 16, 1 8 3 24 plus 1 25, ಕ್ಯಾರಿ 2. 8 into 0 0. ಹೌದಾ? 0ಗೆ 2 ಆಡ್ ಮಾಡಿದ್ರೆ 2. ಇದು ಪ್ರೊಸೆಸ್. ಸೊ ನಾವು 0 ಐತೆ 2 25 ಇಟ್ಬಿಡ್ತೀವಿ, ತಪ್ಪದು. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ರಿ. 8 2 16, ಓಕೆ, 1 ಕ್ಯಾರಿ. 8 3 24 plus 1 25, ಕ್ಯಾರಿ 2. 8 into 0 ಮಲ್ಟಿಪ್ಲೈ ಮಾಡ್ಬೇಕು. 0 ಐತೆ ಅಂದ್ರೆ 25 ಇಡ್ತೀನಿ ಅನ್ನೋ ತಪ್ಪದು. 8 into 0 0, 0ಗೆ 2 ಆಡ್ ಮಾಡ್ರಿ, ಏನ್ ಬರುತ್ತೆ? 2 ಬರುತ್ತೆ. 0 plus 2 it is 2. ಹೌದಲ್ಲ? 2. Now it is clear. So next, start with first number completed. Second number ಇಂದ ಬರಿಬೇಕು ಅಂದ್ರೆ ಸೆಕೆಂಡ್ ನಂಬರ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಇಲ್ಲ ಅದಕ್ಕೆ ಫಸ್ಟ್ ಪ್ಲೇಸ್ ಗೆ 0 ಹಾಕ್ತೇನೆ. 4 2 8, 4 3 12, 12 ಗೆ 2, ಕ್ಯಾರಿ 1. 4 into 0 0 plus 1 1. ಹಿಂಗೆ ಮಾಡ್ಬೇಕು. ನೀವು ಏನಾರು ಬೇರೆ ಮಾಡ್ಕೊಂಡ್ರೆ ಮತ್ತೆ ತಪ್ಪು ಮಾಡ್ಕೊಂತೀರಿ. ಅಲ್ಲಿ ಮಲ್ಟಿಪ್ಲಿಕೇಶನ್ ಕಲಿಯಲ್ಲ ನೀವು. ನೀವು ಕಲಿತಾ ಇರೋದು, ನೀವು ಮಲ್ಟಿಪ್ಲಿಕೇಶನ್ ಬರ್ತಾ ಇಲ್ಲ ಅಂತ ನಾನು ಕಲಿಸ್ತಾ ಇಲ್ಲ, ಮಲ್ಟಿಪ್ಲಿಕೇಶನ್ ಪ್ರೊಸೆಸ್ ಕಲಿಸ್ತಿದ್ದೀನಿ. ಅದರ್ಥ ಮಾಡ್ಕೊಳ್ರಿ. ನೀವು ಸ್ಕೂಲಲ್ಲಿ ಹೆಂಗ್ ಕಲ್ತಿದ್ದೀರಾ ಸೆಕೆಂಡರಿ ಪಾರ್ಟ್, ಈಗಾರು ಪ್ರಾಪರ್ ಕಲೀರಿ. ಆಯ್ತಲ್ಲ? ನೆಕ್ಸ್ಟ್ ಥರ್ಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಬೇಕು. ಥರ್ಡ್ ನಂಬರ್ ಫಸ್ಟ್ ಸೆಕೆಂಡ್ 0, 0 into 2 0, 0 into 3 0, 0 into 0 0, 6 13 5 1 0. ಈಗ ನೋಡ್ರಿ
ಇಲ್ಲಿ ಪಾಯಿಂಟ್ ಆದ್ಮೇಲೆ ಎಷ್ಟಿದೆ? 2 ಸಂಖ್ಯೆ. ಹೌದಾ? ನಿಧಾನ ನೋಡ್ರಿ. ಇಲ್ಲಿ ಪಾಯಿಂಟ್ ಆದ್ಮೇಲೆ 1 2, ಇಲ್ಲಿ ಪಾಯಿಂಟ್ ಆದ್ಮೇಲೆ 1 2. ಟೋಟಲ್ ಎಷ್ಟಾಯ್ತು? 4 ಪಾಯಿಂಟ್. ಚೇತೋ, ಸರ್ ಇಲ್ಲಿ ಪಾಯಿಂಟ್ ಆದ್ಮೇಲೆ 2 1 2, ಇಲ್ಲಿ ಪಾಯಿಂಟ್ ಆದ್ಮೇಲೆ 1 2, 2 + 2 ಎಷ್ಟಾಯ್ತು? 4. 4 ಈ ಕಡೆಯಿಂದ ಎಣ್ಸ್ಕೊಂಡ್ ಬರ್ಬೇಕು. 1 2 3 4, 4 ಆದ್ಮೇಲೆ ಪಾಯಿಂಟ್. ಕ್ಲಿಯರಾ? ಡೌಟ್ ಇದ್ರೆ ಕೇಳ್ರಿ. ಮಲ್ಟಿಪ್ಲಿಕೇಶನ್ ಬರಗಲ್ಲ ಬಲೆ ಒಂಥರ ಬೆನ್ನತ್ತದ ಅಭ್ಯಾಸ ಬಾಳ ಆಗ್ಬಿಡ. ಸ್ಕೂಲಾಗ ಕಲ್ಕದ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಮೇಷ್ಟ್ರು ಬರೀತಿದ್ದಂಗೆ ಬರ್ಕೊಂಡ್ಬಿಡೋದು ಅಲ್ವಾ ನಿಸರ್ಗ? ಒಟ್ಟೆ ನಾವು ಬರ್ಕೊಂಡ್ ಫಸ್ಟ್ ಅಂತ ಕುತ್ಕೋಬೇಕು, ಪಕ್ಕದಾಗಿರೋ ಹುಡುಗಿಯರ ಜೊತೆ ಮಾತಾಡ್ಬೇಕು. ಅದಲ್ಲ, ಫಸ್ಟ್ ಲೆಕ್ಕ ಕಲೀರಿ. ಇಲ್ಲಿ ನೋಡ್ರಿ, ಇಲ್ಲಿ ಪಾಯಿಂಟ್ ಆದ್ಮೇಲೆ 2 ಸಂಖ್ಯೆ ಇದೆ. ಲೋಕಾರ್ಯ ಪೆನ್ ತಿನ್ಬೇಡ. ಪಾಯಿಂಟ್ ಆದ್ಮೇಲೆ 2 ಸಂಖ್ಯೆ ಇದೆ, ಈ ಕಡೆ ಪಾಯಿಂಟ್ ಆದ್ಮೇಲೆ 2 ಸಂಖ್ಯೆ ಇದೆ. ಟೋಟಲಿ 4 ಸಂಖ್ಯೆ ಆಯ್ತು. 4 ನಂಬರ್ಸ್ ಆಯ್ತು. ಈ ಕಡೆಯಿಂದ ಎಣಿಸ್ಬೇಕು. 1 2 3 4 4 ನಂಬರ್ಸ್ ಅಥವಾ ಡಿಜಿಟ್ಸ್ ಆದ್ಮೇಲೆ ಪಾಯಿಂಟ್ ಇಡಬೇಕು. ಕ್ಲಿಯರಾ? ಬರ್ಕೊಂತೀರಾ? ಸರ್ ನಿಧಾನ ಬರ್ಕಾಡ್ರಿ. ಓವರ್. ತಪ್ಪ ಬರ್ಕೊಬೇಡ್ರಿ. ಆಯ್ತಾ? ಸರ್ ಏನಾರ ಡೌಟ್ ಇದೆಯಾ? ಇಲ್ಲ ಸರ್. ಲಾವಣ್ಯ, ಫಾತಿಮಾ, ನಿಮ್ಗೆ ಯಾಕೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಂದ್ರೆ 10th ಅಲ್ಲಿ ಇಂಥ ಪ್ರಾಬ್ಲಮ್ ಬಂದಾಗ ಪಕ್ಕಾ ಮಾಡಬೇಕು. ಪಾಯಿಂಟ್ ಇಡೋದೇ ನಿಮಗೆ ಕನ್ಫ್ಯೂಸ್ ಆಯ್ತು ಅಂದ್ರೆ ಆನ್ಸರ್ ಅಲ್ಲಿ 1 ಮಾರ್ಕ್ ಹೋಗ್ಬಿಡುತ್ತೆ. ಸರ್ ಈಗ ಇವರೆಲ್ಲ ಇನ್ನು 5th 6th 7th 8th ಇದ್ದಾರೆ, ಅವ್ರಿಗೆ ಕಲ್ಸ್ಬೋದು. ಬಟ್ ನೀವು ಈ ವರ್ಷ ಆನ್ಯುವಲ್ ಎಕ್ಸಾಮ್ ಬರೀತಾ ಇರೋರು ಫಾತಿಮಾ, ಬಹಳ 1 ಪಾಯಿಂಟ್ ಇಡ್ಬೇಕಾದ್ರೆ ಲೋಕಾರ್ಯ ಯಾವಾಗ್ಲೇ 6 ಪಕ್ಕಾದ ಇಟ್ಟಿದ್ದ. ಹೌದಾ? ನಾನ್ ಬೇಜಾರಿಲ್ಲ, ಆದ್ರೆ ಇಲ್ಲಿ ತಿದ್ಕಂಡ. ವಾಟ್ ಅಬೌಟ್ ಎಕ್ಸಾಮ್? ಹೌದಲ್ವಾ? ಕ್ವಶನ್ ಆನ್ಸರ್ಸ್ ಹೆಂಗಾರ ಬರೀ ನಡೀತತೆ. ಬಟ್ ಇಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಪ್ಲಸ್ ಮೈನಸ್ ಪಾಯಿಂಟ್ ಇವೆಲ್ಲ ಬಹಳ ಇಂಪಾರ್ಟೆಂಟ್ ಇರ್ತದೆ. ಸೊ ಈಗ ಒಂದು ಕೊಡ್ಲಾ? ನೀವೇ ಮಾಡ್ತೀರಾ ನಾನೇ ಮಾಡ್ಲಾ? ನಾವೇ ಮಾಡ್ತೀವಿ ಸರ್. ಚೇತೋ, ಆಟ ಅಲ್ಲಿ LKG UKG ಆಡ್ಕೊಂಡ್ ಕೂತ್ಕೊಂಡ್ ಅಲ್ಲೇ ಅಷ್ಟ್ ದೂರ ಯಾಕೆ ಇಟ್ಕೊಂಡಿಲ್ಲ ಮೊಬೈಲ್? ನೀನು ಮುಂದಕ್ಕೆ ಬರ್ಲೆ ಚೇತಾ. ನೀನ್ ಎಷ್ಟೋ ದೂರ, ನನಗೆ ಒಂದು 500 ಕಿಲೋಮೀಟರ್ ದೂರದಲ್ಲಿ ಕಣ್ಣಂಗ್ ಕಾಣ್ತೀಯಪ್ಪ ನೀನು. ಚೇತಾ, ಮುಂದಕ್ಕೆ ಬಾರ್ಲಿ, ಹತ್ರಕ್ಕದಿಂದ ಕಾಣ ಮರ್ಯಾ. ಓಕೆ, ಈಗ ನೆಕ್ಸ್ಟ್ ಪ್ರಾಬ್ಲಮ್ ಕೊಡ್ತೀನಿ. ಈಗ 1.28 into 3.46. 1.28 into 3.46.
ಸರ್ ಕ್ವಶನ್ ಇನ್ನೊಂದ್ಸತಿ ಹೇಳಿ ಸರ್. 1.28 ಇಂಟು 3.46. ಬುವ ಕಾಣ್ತಾ ಇಲ್ವಾ? ಬುವ ಚಸ್ಮಾ ತಾಳಲಿ ಕಾಣಿಸ್ತಿದೆ ಸರ್. ತಾಳ ಹಾಕಳ ಇಲ್ಲೇ ಹಾಕ್ತೀನಿ. ನಾನಲ್ಲ ಸರ್. ಯಾರು ಕೇಳಿದ್ಪ ನೆಕ್ಸ್ಟ್ ಇನ್ನೊಂದ್ಸಲ ಕ್ವಶನ್ ಹೇಳ್ರಿ ಅಂತ? ಒಂದು ಎರಡು ಮೂರು ಆಯ್ತಾಗ್ಲೇ ಸಮಾಧಾನ. ಮತ್ ನೀವು ಆಗಿತ್ತೆ ಅಂತ ಮತ್ ನೀವು ಅದೇ ಒಳಗ ಅಡಿಗೆ ಮನೆಗೆ ಹೋಗಿ ಬಂದ್ಬಿಟ್ರಿ. ಮತ್ ನೀವು ಬ್ರೆಡ್ ಜಾಮ್ ತಿನ್ಬೇಡ ಲೋಕಾರ್ಯ ನೀನು, ಆಮೇಲೆ ತಿನ್ನಂತೆ. ನಾನು ಹೇಳ್ತೀನಲ್ಲ, ಹ್ಯಾಂಡ್ ರೈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಕೂಲಿಗೆ ಹೋಗ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಹೋಗ್ತೀರಿ ಹೇಳ್ರಿ. ಪೌಡರ್ ಹಚ್ಕೊಂತೀರಿ, ಕ್ರೀಮ್ ಹಚ್ಕೊಂತೀರಿ, ಎಲ್ಲ ಹೋಗ್ತಿರಲ್ಲ. ಹಂಗೆ ನಿಮ್ಮ ಹ್ಯಾಂಡ್ ರೈಟಿಂಗು ಸಹ ಬಹಳ ಕ್ಲಿಯರ್ ಆಗಿ ವಿಸಿಬಲ್ ಆಗಿರ್ಬೇಕು. ಸುಮ್ಮನೆ ಅವಸರಕ್ಕೆ ಬರೆದ್ರೆ ಬೇಸ್ಟೆ. ಜಂಕೋ ಬಹಳ ಚಂದ ಅಂದ್ರೆ ಚಂದ ಇರ್ಬೇಕು. ಓಕೆ ಸರ್. ಆಯ್ತಲ್ಲ? ಆಯ್ತು, ನಿಧಾನ ಮಾಡ್ರಿ. ನನಗೆ ಇಲ್ಲೇನು ಪ್ರೈಸ್ ಕೊಡಲ್ಲ, ನನ್ನ ಜೋಬಲ್ ದುಡ್ಡಿಲ್ಲ. ವಾ, ಪ್ರೈಸ್ ಕೊಡಕ್ ಜೋಬಲ್ ದುಡ್ಡಿಲ್ಲ. ಆಯ್ತಲ್ಲ, ಮತ್ತೆ ನಾನೇ ಪ್ರೈಸ್ ಕೊಡಲ್ಲ. ಪಕ್ಕಾ ಮಾಡ್ರಿ. ಸೊ ಮಾಡ್ಲಾ? ಜಿಂಕು ಇಸ್ ಓವರ್. ವೇದಿಕ್ ಓವರ್ ಆಗಿದೆ. ಜಿಂಕು ಒಂದು ಆಗಿಲ್ಲ. ಆಗ್ಲಿ ಅವಸರ ಬೇಡ. ಈಗ ಸ್ಲೋ ಆದ್ರೂ ಚಿಂತೆ ಇಲ್ಲ. ಲರ್ನಿಂಗ್ ಈಸ್ ಪರ್ಫೆಕ್ಟ್ ಆಗ್ಬೇಕು. ಸರ್ ಆಯ್ತು. ಯಾವಾಗಿಂದ ಸ್ಕೂಲು? ಸರ್ 26th. 26. ಇನ್ನು ಟೈಮ್ ಇದೆ. ಜೇಕ್ಸ್ ಮುಗಿತಾ? ನಿಸರ್ಗ ಮುಗ್ದಿಲ್ಲ. ಹ್ಯಾಂಡ್ ರೈಸ್ ಆಗಿಲ್ಲ. ಸರ್ ಇದು ಮೆಸೇಜ್ ಹಾಕಿದ್ನಲ್ಲ ಸರ್, ಅದಕ್ಕೆ. ನಮ್ಗೆ ಕಣ್ ಕಾಣಲ್ಲ ಮಿಸ್. ಆಯ್ತಲ್ಲ? ಓಕೆ. ಸೊ ಎವ್ರಿಥಿಂಗ್ ಎಲ್ಲರದು ಓವರ್ ಆಗಿದೆ ನೋಡ್ರಿ. ಈಗ ಫಸ್ಟ್ ನಾನು 1.28 ಅಂತಾನು ಓದಲ್ಲ, 3.46 ಅಂತಾನು ಓದಲ್ಲ. ಜಸ್ಟ್ ಪಾಯಿಂಟ್ ಅನ್ನ ಮರ್ದ್ಬಿಟ್ಬಿಟ್ಟು ಮಲ್ಟಿಪ್ಲಿಕೇಶನ್ ಸ್ಟಾರ್ಟ್ ಮಾಡ್ತೀನಿ. 6 8s 48. ಕರೆಕ್ಟಾ?
6 2s are 12. 12 plus 4, 16. 1. 6 1s are 6, 6, 7. ಇದು ಇಷ್ಟು ಸ್ಟೆಪ್ ಎಲ್ಲರಿಗೂ ಬಂದಿತ್ತಾ? Yes, sir. ಫಸ್ಟ್ ಸ್ಟೆಪ್ Yes, sir. ನೋಡ್ಕೊಂಡ್ಬಿಡ್ರಿ. ಫಸ್ಟ್ ಸ್ಟೆಪ್ ಎಲ್ಲರಿಗೂ ಇಷ್ಟು ಕರೆಕ್ಟ್ ಇದೆಯಾ? Yes, Yes, sir. sir. Correct ಇದೆ. 768 ಕಂಪ್ಲೀಟೆಡ್. ಅಲ್ಲಿ Yes, sir. ಫಸ್ಟ್ ನಂಬರ್ ಓವರ್, ಸೆಕೆಂಡ್ ನಂಬರ್ ಸ್ಟಾರ್ಟ್ ಮಾಡಬೇಕು. ಸೆಕೆಂಡ್ ನಂಬರ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಫಸ್ಟ್ ನಂಬರ್ ಕೆಳಗೆ 0 ಹಾಕ್ಬೇಕು. ಹಾಕ್ದೆ. ಈಗ 4 8s are 32. 3. 4 2s are 8. 8 plus 3, 11. 1. 4 1s are 4. 4 plus 1, 5. 5. ಕರೆಕ್ಟಾ? Yes, Yes, sir. sir. ಸೆಕೆಂಡ್ ಸ್ಟೆಪ್ ಆನ್ಸರ್ ಎಲ್ಲರದು ಕರೆಕ್ಟ್ ಇದೆಯಾ ನೋಡ್ಕೊಳ್ರಿ. Yes, sir. 5120. 5120 ಇದೆಯಾ? Yes, Yes, sir. sir. ಓಕೆ. ಈಗ ಥರ್ಡ್ ಸ್ಟೆಪ್, ಥರ್ಡ್ ನಂಬರ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಈಗ ಥರ್ಡ್ ನಂಬರ್ ಇಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ 2 ಡಿಜಿಟ್ಸ್ ಬಿಡ್ಬೇಕು. 1 Yes, sir. 2. 3 8s are 24. 2. 3 2s are 6. 6 plus 2, 8. No reminder, no carry. 3 1s are 3. ಇಷ್ಟು ಬಂದಿದ್ಯಾ ನೋಡ್ರಿ. 3 8 4 0 0. Yes, sir. ಬಂದಿದ್ಯಾ? Yes, sir. 3 8 4 0 ಬಂದಿದೆ. ಸೊ ನಾವು 8 6 2s are 8 12 13 plus 1 14 4. ಸೊ ಆನ್ಸರ್ ಇಷ್ಟು ಬಂದಿದೆ. 4 4 2 8 8 ಎಲ್ಲರಿಗೂ ಬಂದಿದೆ ಅನ್ಕೊಂಡಿದೀನಿ. ಈಗ Yes, Yes, sir. sir. ಇಷ್ಟು ಮಾಡಿದ್ರೆ ಮುಗಿಲಿಲ್ಲ ಈಗ ನಮ್ದು. ಏನ್ ಮಾಡ್ಬೇಕು ಈಗ? Point. ಡೆಸಿಮಲ್ ಪಾಯಿಂಟ್. ಡೆಸಿಮಲ್ ಪಾಯಿಂಟ್ ಇದೆ. ಇಲ್ಲಿ ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ಸ್ ಇದೆ? 2 ಡಿಜಿಟ್ಸ್. ಇಲ್ಲಿ ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ಸ್ ಇದೆ? 2. 2. ಅಲ್ಲಿಗೆ 2 plus 2 4 ಆಯ್ತು. ಆ 4 ಅನ್ನ ಈ ಕಡೆಯಿಂದ ಸ್ಟಾರ್ಟ್ ಮಾಡಬೇಕು. 1 2 3 4. 4.4288. ಇಷ್ಟು ಯಾರು ಬಂದಿದ್ಯೋ ಅವ್ರದೆಲ್ಲ ಕರೆಕ್ಟ್. Yes, sir. Correct. ಕರೆಕ್ಟ್ ಆಯ್ತಾ? Yes, sir. ನಿಜ? Yes, sir. Yes, sir. Yes, sir. ಓಕೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್. ಜಂಕು ಕರೆಕ್ಟ್ ಇದೆಯಾ? Yes, sir. Correct ಇದೆ. $456.3.321. ಓವರ್ ಅವಾಗ ರೈಸ್ ಮಾಡಿರೋ ಇದಾವ ಅಥವಾ ಈಗ ರೈಸ್ ಮಾಡಿದ್ರೆ ಎಂಡ? Sir, ಈಗ. ಹೌದಾ? Yes, sir. ಓಕೆ ಓಕೆ ಓಕೆ. ಜಂಕ್ ಓವರ್. No, sir. 1 second. ಮತ್ತೆ ರೈಸ್ ಐತಲ್ಲ ಎಂಡ್ ತೆಗೆದು ಬಿಡೋಕ ಅದನ್ನ. ಅವಾಗ್ಲೇ ಹಾಕಿದ್ದು ಸರ್, ಸಾರಿ. ತೆಗಿಬೇಕದ್ನ. ಅದಾದ ತಕ್ಷಣ ತೆಗೆದು ಬಿಡ್ಬೇಕು.
ಚೇತು ಟೀ ನೋಡ್ತಾ ಇದ್ದಾನೆ, ಟೀ ಬರಂಗಿಲ್ಲ, ಅವ್ರ ಅಮ್ಮ ಕೊಡಂಗಿಲ್ಲ, ಅವ್ನ್ ಬಿಡಂಗಿಲ್ಲ. ಸರ್ ಅಲ್ಲೇ ಆಯ್ತು ಸರ್. ಮತ್ತೊಂದ್ಸಲ ಪಾಪ ಕಷ್ಟ ಪಡ್ತಾ ಇದೀಯಾ, ಕುತ್ಕೊಂಡು ಓದ್ತಾ ಇದೀಯಾ, ಅದಕ್ಕೆ ಇನ್ನೊಂದ್ಸಲ ಟೀ ಮಾಡ್ಕೊಡ್ತಾರೆ ನಿಮ್ಮಮ್ಮ. ನೋ ಸರ್. ಮತ್ತೆ ಇವತ್ತು ಶುಕ್ರವಾರ ಗಂಗಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಾ? ನೋ ಸರ್. ಹಾ, ನೋ ಸರ್. ಇವತ್ತು ಹೋಗಲ್ಲ? ಸರ್ ಮಂಗಳವಾರ ಅಷ್ಟೇ. ಮಂಗಳವಾರ ಅಷ್ಟೇನಾ? ಜಿಂಕು ಸರ್ ಓವರಾ ಸರ್? ಇಲ್ಲ ಸರ್, ಒಂದ್ ನಿಮಿಷ. ಆಗ್ಲಿ 1 ನಿಮಿಷ ಅಲ್ಲ, 5 ಮಿನಿಟ್ಸ್ ತಗ. ಆದ್ರೆ ಪಕ್ಕಾ ಪ್ರಾಪರ್ ಆಗ್ಬೇಕು. ವೇದಿಕ್ ಓವರ್. ಸರ್. ಜೇಂಕ್ಸ್, ಸರ್ ಎಸ್ ಸರ್, ಕಂಪ್ಲೀಟೆಡ್. ನಿಸರ್ಗ ಮೇಡಮ್, ನಿಧಾನ, ಅವಸರ ಇಲ್ಲ. ನಾ ಪ್ರೈಸ್ ಕೊಡಲ್ಲ ಅಂತ ಹೇಳಿದೀನಿ. ಮಾಡು, ಇನ್ನು ತಪ್ಪತ್ತು, ಅವಸರ ಮಾಡಬೇಡ. ಬುವಾ, ಎಸ್ ಸರ್. ಮತ್ತೇನು ವಿಶೇಷ? ಏನಿಲ್ಲ ಸರ್. ಫಾತಿಮಾ, ಫ್ರೈಡೇ ಸ್ಪೆಷಲ್ ಮಾಡಿಲ್ಲ ಅಂದ್ರೆ ನಾನು ಒಪ್ಪಲ್ಲ. ಆದ್ರೆ ನನ್ ಕಿವಿ ಮೇಲೆ ಹೂ ಇಡ್ತಿದೀಯಾ ಅಲ್ವಾ ಫಾತಿಮಾ? ಫ್ರೈಡೇ ಸ್ಪೆಷಲ್ ಮಾಡಿಲ್ಲ ಅಂದ್ರೆ ಒಪ್ಪಲ್ಲ ನಾನು. ಆಯ್ತಲ್ಲ, 12 ವರ್ಷ ಚನ್ನಗಿರಿ ಜೂನಿಯರ್ ಕಾಲೇಜಲ್ಲಿ ಇದ್ದೀನಿ ನಾನು. ಆಯ್ತಲ್ಲ, ಬೇಳೆ ಸಾಂಬಾರ್ ಮಾಡಿದ್ರು ಸರ್. ಹೌದಾ? ವೆರಿ ಗುಡ್. ಸೊ ಎಲ್ಲರದು ಆಯ್ತು ಅನ್ಕೊಂಡ್ ಮಾಡ್ಬೋದಾ ಮುಂದಕ್ಕೆ? ಎಸ್ ಸರ್. ನಿಸರ್ಗ ಸ್ಲೋ ಆಗಿದ್ದಾಳೆ ಇವತ್ತು. ಅದ್ ನೆಂಟ್ರ ಮನೆಗೆ ಹೋಗಿದ್ಲಲ್ಲ, ಹಂಗಾಗಿ. ಎಲ್ಲಾರು ತಪ್ಪಾಯ್ತಾ ನಿಸರ್ಗ? ಈಗ ನೋಡು, ಹೋಗ್ಲಿ ಒಂದ್ಸಲ ಕ್ಲಾರಿಫಿಕೇಶನ್ ಮಾಡ್ಕ. ನಿಸರ್ಗ, ಏನ್ ಸಮಸ್ಯೆ? ಸರ್ ಏನ್ ಸಮಸ್ಯೆ ಆಯ್ತು? ಏನಾಗಿಲ್ಲ ಸರ್. ಕ್ಲಿಯರ್ ಆಯ್ತಾ? ಎಸ್ ಸರ್. ಈಗ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ಈಗ 1 ಇಂದ ಮಲ್ಟಿಪ್ಲೈ ಮಾಡಕ್ಕೆ 6, 5, 4. ನೆಕ್ಸ್ಟ್ 1 ನಂಬರ್ ಕಂಪ್ಲೀಟೆಡ್. 2ರಿಂದ ಸ್ಟಾರ್ಟ್ ಮಾಡಕ್ಕಂದ್ರೆ ಫಸ್ಟ್ ನಂಬರ್ ಖಾಲಿ ಬಿಡ್ಬೇಕು. 2 6 12, 1, 2 5 10, 10 plus 1 11, 2 4 8 plus 1 9. ಎಲ್ಲರದು ಬಂದಿದ್ಯಾ? ಎಸ್ ಸರ್. ಎಸ್ ಸರ್. ಓಕೆ. ನೆಕ್ಸ್ಟ್ ಥರ್ಡ್ ನಂಬರ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಸೆಕೆಂಡ್ ಖಾಲಿ ಬಿಡ್ತೀನಿ ಪ್ಲೇಸ್ ಅನ್ನ. 3 6 18, 1, 3 5 15, 15 plus 1 16. Okay, 1, 3 4 12, 12 plus 1 13. ಇಷ್ಟು ಬಂದಿದ್ಯಾ ನೋಡ್ರಿ.
Yes, Yes, sir. sir. Yes, sir. ಪ್ರತಿ ಸ್ಟೆಪ್ ನೋಡ್ಕೊಂತ ಹೋಗ್ರಿ, ಲಾಸ್ಟಿಗೆ ತಿತ್ಕೊಳದಲ್ಲ. Yes, sir. ಓಕೆ, ಈಗ ಸೊ ಥರ್ಡ್ ನಂಬರ್ ಮುಗೀತಿ. ಈಗ ಫೋರ್ತ್ ನಂಬರ್ ಇಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಥರ್ಡ್ ಪ್ಲೇಸ್ 3 ಪ್ಲೇಸ್ ಖಾಲಿ ಬಿಡ್ಬೇಕು. ಹೌದಾ? Yes, sir. 6 18 1 3 5 15 ಪ್ಲಸ್ 1 16. 16. ಆಮೇಲೆ 3 4 12 ಪ್ಲಸ್ 1 13. 30. ಇಷ್ಟು ಎಲ್ಲಾರ್ದು ಬಂದಿದ್ಯಾ? Yes, sir. Yes, sir. Yes, sir. ಆಯ್ತಾ? ಓಕೆ, 6 7 8 ಪ್ಲಸ್ 1 9 9 ಪ್ಲಸ್ 4 13. 13. ಹೌದಾ? Yes, sir. Yes, sir. ಅಲ್ಲಿಗೆ 1 ಕ್ಯಾರಿ ಇದೆ. 1 ಪ್ಲಸ್ 9 10 10 ಪ್ಲಸ್ 6 16 16 ಪ್ಲಸ್ 8 24. 24. 2 ಕ್ಯಾರಿ 2 ಪ್ಲಸ್ 3 5 ಪ್ಲಸ್ 6 11. 11. 1 ಕ್ಯಾರಿ 1 ಪ್ಲಸ್ 1 2 2 ಪ್ಲಸ್ 3 5 1. ಈಗ ಇಲ್ಲಿ ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ಸ್ ಇದೆ? 3 digits. 3. 3 digits. ಇಲ್ಲಿಂದ ಈ ಕಡೆಯಿಂದ ಅಲ್ಲಿ ಹಿಂಗ್ ಎಣಿಸ್ಬೇಕು, ಇಲ್ಲಿ ಈ ಕಡೆಯಿಂದ ಬರ್ಬೇಕು. 1 2 3. ಯಾರ ಪುಣ್ಯಾತ್ಮರು 1514.376 ಅಂತ ಓದಂಗಿಲ್ಲ. ಪಾಯಿಂಟ್ ಮುಂದಿರೋದನ್ನ ಓದ್ಬೇಕಾದ್ರೆ 1514.376 ಅಂತ ಓದ್ಬೇಕು. ಯಾರ ಪುಣ್ಯಾತ್ಮ 376 ಅಂತ ಹೇಳ್ಬಿಟ್ಟಿರಿ. ಆಯ್ತಲ್ಲ? ಇದನ್ನ ಓದ್ಬೇಕಾದ್ರೆ 1514.376 ಅಂತಾನೆ ಓದ್ಬೇಕು. ಇಲ್ಲ ಸರ್, 1514.376 ಹಂಗ ಓದ್ಬಿಟ್ಟಿರಿ. ಮತ್ ನಿಮ್ಗೆ ಅವಾರ್ಡ್ ಸಿಕ್ಬಿಡ್ತತೆ. ಕರೆದು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಕರೆದು ಒಂದು ಒಳ್ಳೆ ಕಿರೀಟ ಕೊಟ್ಬಿಡ್ತಾರೆ. ಲೋಕಾರ್ಯ ಕರೆಕ್ಟಾ? ಹಂಗ ಓದಕ್ ಬರ್ತತಾ? ರಾಂಗ್ ಅಲ್ವಾ ನಿಸರ್ಗ? Sir. ರಾಂಗ ರೈಟಾ? Sir. 376 ಅಂತ ಓದ್ಬೇಕು. 0.376 ಅಂತ ಓದ್ಬೇಕು. 0.376. ವೆರಿ ಗುಡ್. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್. ಅಲ್ಲಿಗೆ ಮಲ್ಟಿಪ್ಲಿಕೇಶನ್ ಆಫ್ ಡೆಸಿಮಲ್ಸ್ ಎಲ್ಲರಿಗೂ ಬರ್ತಾ ಇತ್ತಾ? Yes, sir. ಬಂತ? Yes, Yes, sir. ವಿತೌಟ್ ಕ್ಯಾಲ್ಕುಲೇಟರ್ ಡೆಸಿಮಲ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ತೀರಾ? ಇಲ್ಲಿ ತನಕ ನಾವು ಮಾಡ್ತಿದ್ವಿ ಸಾ, ಪಾಯಿಂಟ್ ಇಡೋದು ಎಡವಟ್ ಆಗಿದ್ಕೋಸ್ಕರ ಏನ್ ಮಾಡ್ತಿದ್ವಿ? ಕ್ಯಾಲ್ಕುಲೇಟರ್ ಬಳಸ್ತಿದ್ವಿ ಅಲ್ವಾ ವೇದಿಕ? ಮಾಡ್ತಿದ್ವಿ. ಆ ಪಾಯಿಂಟ್ ಇಡೋದೇ ನಮ್ಗೆ ಎಡವಟ್ಟಿತ್ತು ಸರ್, ಅದಕ್ಕೋಸ್ಕರ ಹಂಗ್ ಮಾಡ್ತಿದ್ವಿ ಅಲ್ವಾ ಜಿಂಕು? No, sir. ಆ ಪಾಯಿಂಟ್ ಇಡೋದೇ ಬಹಳ ಇಂಪಾರ್ಟೆಂಟ್. ಆಯ್ತಲ್ಲ? ಓಕೆ, ಈಗ 2.6 into 3.56. ಜಂಕು ಹ್ಯಾಂಡ್ ರೈಸ್ ತೆಗಿ, ನಿಸರ್ಗ ಹ್ಯಾಂಡ್ ರೈಸ್ ತೆಗಿ. ಅವಸರ ಬೇಡ. ಸಾಹಿತ್ಯ ಮುಗಿತಾ? Sir. ವೆರಿ ಗುಡ್. ಲಾವಣ್ಯ Sir, ಮುಗೀತು. ಮುಗೀತು.
ಚೇತ್ ಮುಗೀತಾ ಸರ್? ಚೇತು ಸರ್ ಮುಗೀತೇನೋ? ಸರ್ ಮುಗೀತು. ನಿಮ್ ತಮ್ಮ ಎಲ್ಲಿ? ಸರ್ ಊರಿಗೆ ಹೋಗಿದ್ದಾನೆ ಸರ್. ಅವನ ಎಷ್ಟನೇ ಕ್ಲಾಸು? ಸರ್ 6th. ಕುಂಡಿಸ್ಕೊಳಕ್ಕೇನಂತೆ? ಸರ್ ಊರಿಗೆ ಹೋಗಿದ್ದಾನೆ. ಬರ ಕೇಳಕ್ಕಾಗಲ್ವಾ? ಸರ್ ಅಜ್ಜಿ ಕರ್ದಿದ್ರು ಅಂತ ಹೋಗಿದ್ದಾನೆ ಸರ್. ನಿಸರ್ಗ ಸಾಹಿತ್ಯನ ಹಂಗೆ ಮಾಡಿಲ್ಲ. ಆ ತಮ್ಮನ್ ತಾಳೆ ಕಳಿಸಿ ಅಲ್ಲೇ ಬಿಟ್ಬಿಟ್ಲು. ಹಾ ಸರ್ ಸರ್, ನಾಳೆ ಬರ್ತಾನಂತೆ ಬರ್ತಾನೆ. ಸರ್ ಅವ್ನು. ಹಾ ನಾಳೆ ಬರ್ತಾನಂತೆ ಸರ್. ಹೌದಾ? ಲಾವಣ್ಯ, ಸರ್ ನಿಮ್ ತಂಗಿ ಏನ್ ಓದ್ತಾಳೆ? ಸರ್ ಇವಾಗ 6th. ಮತ್ತೆ ಅವಳು ಕೂತ್ಕೊಳಕ್ಕೇನಂತೆ? ಸರ್ ಅವಳು ಇರಲ್ಲ ಸರ್ ಮನೆಗೆ. ಎಲ್ಲಿ ಹೋಗ್ತಾಳೆ? ಸರ್ ಅಜ್ಜಿ ಮನೆಗೆ ಇದ್ದಾಳೆ ಸರ್ ಇವಾಗ. ಎಲ್ಲಿ? ಸರ್ ನಮ್ಮೂರಲ್ಲಿ ಅಜ್ಜಿ ಮನೆ ಇರೋದು. ನಿಮ್ಮೂರಂದ್ರೆ ಯಾವ್ರು? ಸರ್ ಆನಿವಾಳ ಹೊಸ್ತುರ್ಗ. ಅಲ್ಲಿ ಮತ್ತೆ ನೀ ಕರಿ ಸಾಯಂಕಾಲ ಬರಕ್ ಹೇಳ್ಬೇಕು. ಸರ್ ಬರಲ್ಲ ಸರ್ ಅವಳು. ಏನ್ ಮಾಡಕ್ ಗೊತ್ತಾ, ನಿನ್ ಜಡ ಕಟ್ಕೊಂಡ್ಬಿಡ್ಬೇಕು. ಅವಳೆಲ್ಲ ತಪ್ಸ್ಕೊಂಡು ಹೋಗಲ್ಲ ಅವಾಗ. ಸರ್ ಅವಳಿಗೆ ಕುತ್ಕೊಂಡು ಹೇಳ್ಕೊಟ್ರೆ ಹೇಳ್ಸ್ಕೊಂತಾಳೆ ಸರ್. ಅಲ್ಲ ನಾನು ನಿಂತ್ಕೊಂಡು ಹೇಳ್ಕೊಡ್ತಿದ್ದೀನಿಲ್ಲ ಅದಕ್ಕಲ್ಲ. ಕರೆಕ್ಟ್ ಕರೆಕ್ಟ್. ಅವ್ಳು ನನಗೆ ಅರ್ಥ ಕೇಳಿಸ್ಕೊಳ್ಳಲ್ಲ ಆಗ್ತಿಲ್ಲ. ನಾನು ಕುತ್ಕೊಂಡು ಹೇಳ್ಕೊಡ್ಬೇಕಿತ್ತು. ಸೊ ನನಗೆ ಇಲ್ಲಿ ಚೇರ್ ಹಾಕೋಬೇಕು. ನೆಕ್ಸ್ಟ್ ಇನ್ನೊಂದು ಚೇರ್ ಹಾಕಂತೀನಿ ಪಟ್ಟಿ. ನನಗೂ ನಿಂತ್ಕೊಳಕ್ ಆಗಲ್ಲ. ಬಟ್ಟೆ ಕುತ್ಕೊಂಡು ಬರೀ ಹೇಳ್ಕೊಡ್ತೀನಿ. ಹೇಳ್ಕೊಟ್ರೆ ಹೇಳ್ಸ್ಕೊಂತಾಳೆ ಸರ್, ಇಲ್ಲಾಂದ್ರೆ ಹೇಳ್ಸ್ಕೊಳಲ್ಲ. ಈಗ ಅವಳಿಗೆ ಒಂದ್ ಲಾಭ ಆಗ್ತಿತ್ತ. ಸರ್ ಅವಳು ಕರೆದ್ರೆ ಬರಲ್ಲ. ತಲೆ ಮೇಲೆ ಪೊಟ್ಟು ಅಂತ ಹುಡಿ. ನಿನ್ ಮಾತ್ ಕೇಳಲ್ವೇ? ಇಲ್ಲ ಸರ್. ಹಾ ಇಲ್ಲ ಸರ್. ಹೌದೇನಾ? ಓಕೆ ಬರ್ರಿ ಈಗ. ಜಂಕು ಸರ್ ಕಂಪ್ಲೀಟೆಡ್? ಎಸ್ ಸರ್. ಲೋಕರ್ಯ ಸರ್? ಹಾ ಸರ್. ಓಕೆ ಸರ್. ನೋಡಿ ಸರ್, ಈ ಕಡೆ ನೋಡ್ತಾ ಇರ್ಬೇಕು. ನನಗೆ ಗೊತ್ತಾಗುತ್ತೆ ನೀವು ಆ ಕಡೆ ಈ ಕಡೆ ಚೇಂಜ್ ಆದ ತಕ್ಷಣ ಫೇಸು. ಅಲ್ಲ ನಿಸರ್ಗ ನೋಡಲೆ ಅವ್ರ ಅಜ್ಜಿತ ಮಾತಾಡಿಲ್ಲಲೆ, 2 ಮಾತಾಡೇ ಬಿಟ್ಲು. ಹ ರೀ 20 ಮಾತಾಡ್ದೇ ಇಲ್ಲ. ಹಾ ರಿಲೇಟಿವ್ ಬಂದಿದ್ರು. ಯಾರ ಒಟ್ಟು ಮಾತಾಡ್ದೇ ಇಲ್ಲ ನೀನು. ಓಕೆ ಬರ್ರಿ. ಇಲ್ಲ ಸರ್ ಮಾತಾಡಿಲ್ಲ, ಆ ಕಡೆ ತಿರುಗಿದಷ್ಟೇ. ಒಟ್ಟು ಆ ಕಡೆ ತಿರುಗಿದ್ರೆ ಏನಂತ ರೆಸ್ಪಾನ್ಸು? ಈ ಕಡೆ ರಿಯಾಕ್ಷನ್ ಇಲ್ಲ, ಆ ಕಡೆ ರಿಯಾಕ್ಷನ್ ಇದೆ ಅಂತ. ಓಕೆ ಈಗ 6 into 6 36. 36. 6 2 12 plus 3 15. ಇಷ್ಟೆಲ್ಲಾರ್ದು ಬಂದಿದೀಯಾ? ಎಸ್ ಸರ್. ಈಗ ಫಸ್ಟ್ ಸ್ಟೆಪ್ ಕ್ಲಿಯರ್ ಹಾಕೊಂಬೇಡ. ಯಾಕಂದ್ರೆ ನೀವು ಪ್ರತಿ ಸ್ಟೆಪ್ ನೋಡ್ತಾ ಹೋಗ್ಬೇಕು. ಈಗ ಫಸ್ಟ್ ನಂಬರ್ ಕಂಪ್ಲೀಟೆಡ್. ಸೆಕೆಂಡ್ ನಂಬರ್ ಇಂದ ಸ್ಟಾರ್ಟ್. ಫಸ್ಟ್ ನಂಬರ್ ಇಸ್ 0. ಸೆಕೆಂಡ್ ನಂಬರ್ 5 6 30. 3 5 2 10 10 plus 3 30. 30. ಕ್ಲಿಯರಾ? ಎಸ್ ಸರ್. ಸೆಕೆಂಡ್ ನಂಬರ್ ಕಂಪ್ಲೀಟೆಡ್. ಈಗ ಥರ್ಡ್ ನಂಬರ್ 1 2. ಓಕೆ 3 6 18. 3 2 6 plus 1 7. 7. 6 5 8 plus 3 11. 11 plus 1 12. 1 plus 1 8. 8 plus 1 9. 9. ಈಗ ನೋಡ್ರಿ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇಡೋದು. ಇಲ್ಲಿ ಪಾಯಿಂಟ್ ಆದ್ಮೇಲೆ 1 ಸಂಖ್ಯೆ, ಇಲ್ಲಿ ಪಾಯಿಂಟ್ ಆದ್ಮೇಲೆ 2 ಸಂಖ್ಯೆ. 1 plus 2 3. 3. 1 plus 2 3. ಈಗ 3 ಸಂಖ್ಯೆ 1 2 3. 9.256. 256 sir. 9.256 ಅಥವಾ 256? 256 sir. 256. Yes sir. Yes sir. ಸೊ ಇನ್ನೊಂದು ಡಿಫರೆಂಟ್ ಪ್ರಾಬ್ಲಮ್ ಕೊಡ್ತೀನಿ ನೋಡೋಣ. Okay sir. ಕೊಡ್ಲಾ ಬೇಡ? ಕೊಡ್ರಿ ಸರ್. ಲೋಕಾರ್ಯ ಸರ್, ನಮ್ಮನೆ ಅಲ್ಲೇ ಬ್ರೆಡ್ ಜಾಮೂನ್ ಅಮ್ಮ ಹಿಡ್ಕೊಂಡು ಕಾಯ್ತಾ ಇದಾರೆ ಅಲ್ವಾ? ಇಲ್ಲ ಸರ್ ಮನೇಲಿ ಬಹಳ ಕಷ್ಟಪಡ್ತಿದಿ ಅಂತ ಅಮ್ಮ ಎಷ್ಟು ಕಷ್ಟ ಪಡ್ತಿದಾರಲ್ಲ. ಇದಾರ ಅಮ್ಮ? ಇಲ್ಲ ಸರ್ ಮನೇಲಿ ಯಾರು ಇಲ್ಲ. ನೀವೊಬ್ಬನೇ? ಪಾಪ ಜೇಂಕುಗೆ ಅವ್ರಮ್ಮ ಮೆಣಸಿನ್ಕಾಯಿ ಮಾಡ್ಕೊಂಡು ಕಾಯ್ತಾ ಇದಾರೆ ಈಗ. ಪಾಪೂ ತಿನ್ನಪ್ಪ, ಪಾಪೂ ತಿನ್ನಪ್ಪ ಅಂತ ಜೇಂಕುಗೆ. ವೇದಿಕೆಗೆ ಅವ್ರಮ್ಮ ಶುಂಠಿ ಕಾಫಿ ಮಾಡ್ಕೊಂಡು ಕೂತಾರೆ. No sir. ಫಾತಿಮಂಗೆ ಎಗ್ ಪಪ್ ತಂದಾರ ಅಪ್ಪಾಜಿ.
ಮಧ್ಯಾಹ್ನ ಹೋಳಿಗೆ ಉಂಡಿದ್ದೆ ಮತ್ತೆ ಹೋಳಿಗೆ ಉಣ್ಬೇಕು ಅಂತ ಕಾಯ್ತದಾನೀಗ. ಸರ್ ಆ ಚೇತು ಈ ಸಾರಿ ಈಗ ಬಸವನೊಬ್ಬ ಸರ್ ಈಗ ಮತ್ತೆ ಹೋಳಿಗೆ ಶೀಕರಣೆ ಮಾಡಿದರೆ ಉಣ್ಣಕ್ ಬಿಟ್ಟಿಲ್ಲ ನೀವು ಅಂತ. ಆ ಲಾವಣ್ಯನೂ ಅಷ್ಟೇಯ ಪಾಯಸ ಉಂಡಿದ್ದೀನಿ, ಇನ್ನೊಂದ್ ಲೋಟ ಹಾಕಿಟ್ಟಿದಾರೆ ಸರ್, ಅದೊಂದ್ ಲೋಟ ಕುಡಿದು ಬಿಡ್ತೀನಿ ಸರ್ ತಡ್ರಿ ಸರ್ ಅಂತ ಅನ್ನಕ್ ಕಾಯ್ತದಾಳೆ. ಅಲ್ವಾ ಲಾವಣ್ಯ? ಸಾಹಿತ್ಯ ಏನ್ ನಿಮ್ಮನೆ ಹಬ್ಬಕ್ಕೆ? ಸರ್ ಹೋಳ್ಗೆ. ಅಯ್ಯೋ ಶಿವನೇ. ಆ ಆ? ಅಲ್ಲ ಉಂಡ್ಯಾ? ಇಲ್ಲ ಸರ್. ಈಗ ಉಣ್ಬೇಕು ಅಲ್ಲ. ನೋಡಿ ಈಗ ಲಾವಣ್ಯ ಅಲ್ಲ ಬೆಳಗ್ಗೆ ಮಧ್ಯಾಹ್ನ ಒಂದ್ ಲೋಟ ಪಾಯಸ ಕುಡಿದಿದ್ದಾಳೆ, ಈಗ ಇನ್ನೊಂದ್ ಲೋಟ ಪಾಯಸ ಕುಡಿಬೇಕು ಅಂತ ಕಾಯ್ತಿದ್ದಾಳೆ. ಕ್ಲಾಸ್ ಬಿಡಕ್ ಸ್ವೀಟ್ ತಿನ್ನಲ್ಲ. ನಿಸರ್ಗನ ಅಲ್ಲ ಕುಡಿದು 2 ಗ್ಲಾಸ್ ಕುಡಿದಿದ್ದಾಳಕ್ಕೆ. ಎರಡು ಗ್ಲಾಸ್ ಕುಡಿದು 3ನೇ ಗ್ಲಾಸಿಗೆ ಕಾಯ್ತಾ ಇದ್ದಾಳೆ ಈಗ. ಅಲ್ವಾ? ಓಕೆ. ಸೊ ಈಗ 3.04 0.56 ಜಯಂಕರ್. ಎಸ್ ಸರ್. ಯಾಕೆ ಸರ್ ವಿಡಿಯೋ ಮಿಟ್ ಮಾಡಿದ್ರಿ ಸರ್? ಮಿಸ್ ಇಲ್ಲ ಆಗಿತ್ತು ಸರ್ ಸರ್. ಮಾಡಿಲ್ಲ. ಹಾ ಇಲ್ಲ ಸರ್. ಏನ್ ಕ್ಯಾಲ್ಕುಲೇಟರ್ ಇಟ್ಕೊಂಡು ಓದ್ತಿದ್ದೀರಲ್ಲಿ ಮತ್ತೆ ಯಾರ ಪುಣ್ಯಾತ್ಮರು? ಇಲ್ಲ ಸರ್ ಏನು ಮಾಡ್ತಿಲ್ಲ. ಅದೇ ಮತ್ತೆ ಅಲ್ಲ ಎಲ್ಲ ಬೇರೆಯವರು ಕ್ಯಾಲ್ಕುಲೇಟರ್ ಯಾರು ಬಳಸ್ಕೊಂತಿದ್ದೀರಾ? ಇಲ್ಲ ಸರ್. ಹಾ ಹಾ ಲೋಕಾರ್ಯ, why you are meeting mute video? ಲೋಕಾರ್ಯ ವಿಡಿಯೋ ಮ್ಯೂಟ್ ಆಗಿದೆ. ಲೋಕಾರ್ಯ ಏಯ್ ನಿಸರ್ಗ ಅಲ್ಲೇನ್ ಸ್ಮಾರ್ಟ್ ವಾಚ್ ಅಲ್ಲಿ ಏನೋ ಮಾಡ್ತಿದ್ಯಾ? ಲೋಕಾರ್ಯ ಕ್ಯಾಲ್ಕುಲೇಟರ್ ಬಳಸ್ತಿದ್ಯಾ? ಸರ್ ಇಲ್ಲ ಸರ್ ಅದ್ರಲ್ಲಿ ಏನು ಬರಲ್ಲ ಸರ್. ಲೋಕಾರ್ಯ ಕ್ಯಾಲ್ಕುಲೇಟರ್ ಬಳಸ್ತಿದ್ಯಾ? ಇಲ್ಲ ಸರ್ ಫೋನಿಗೆ ಸೆಟ್ಟೇ ಮಾಡಿಲ್ಲ ಅದನ್ನ. ಲೋಕಾರ್ಯ ಹಿಂಗ್ ಕೇಳ್ತಿದ್ದೀನಿ ಈಗ. ಸರ್ ಕ್ಯಾಲ್ಕುಲೇಟರ್ ಬಳಸ್ತಿದ್ಯಾ? ಇಲ್ಲ ಸರ್, ಫೋನಲ್ಲಿ ಅಂಕಲ್ ಕಾಲ್ ಮಾಡಿದ್ರು. ಓಕೆ 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 ಸರ್ 1 ನಿಮಿಷ ಸರ್, ಯಾರೋ ಬಂದ್. ಓಕೆ ಮಾತಾಡು. ಜಂಕು ಸರ್ ಓವರಾ? ನೋ ಸರ್. ಆಗ್ಲಿ ನಾನು ಕೇಳ್ತೀನಿ ಅಂತ ತಕ್ಷಣ ಸುಮ್ನೆ ತಪ್ಪ ಆನ್ಸರ್ ಇಟ್ಬಿಟ್ಟಿರಿ. ನಿನ್ ಜರ್ಕಿನ್ ಚೆನ್ನಾಗಿದೆ ಕಣ. ಹಾ ಒಂದೆರಡು ದಿವಸ ಕೂಡ ಹಾಕಂತೀನಿ. ಸರ್ ಆಗಲ್ಲ ಸರ್ ನಿಮಗೆ. ಹಾ ಇಲ್ಲಿ ಕೂಡ ಎಲ್ತಂಗ ತಲ್ತಂಗ ಹಾಕಂತೀನಿ. ಹಾ ಓವರ್. ಎಸ್ ಸರ್. ಏನು
ಸರ್ ಪ್ರಾಬ್ಲಮ್ ಆಯ್ತು. ಹೌದಾ, ನಾನು ತಿನ್ನೋದಾಯ್ತು ಅನ್ಕೊಂಡೆ. ಮೊಬೈಲ್ ಅಲ್ಲೇ ಕೊಡಂಗಿರ್ಬೇಕಿತ್ತಲ್ಲ ತಿನ್ನೋದ್ನ. ನೀವು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆ ಕೊಡಂಗಿದ್ರೆ ಭಾರಿ ಈಸಿ ತಿಂದ್ಬಿಡ್ತಿದ್ವಲ್ಲ. ಹಾ, ಓಕೆ. ಈಗ ಲೋಕರೇ ಓವರ್ ಎಸ್ ಸರ್, ಓವರ್. ಎಸ್ ಸರ್, ಅವಾಗ್ಲೇನೆ ಆಗಿತ್ತು. ಓಕೆ, ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ಈಗ 4 6 24. ನಾನು 4 ಅಷ್ಟೇ ಬರಿತೀನಿ, 2 ಇಲ್ಲಿ ಬರಿತೀನಿ. ನೋಡ್ರಿ, ಯಾರು 0 ಇದೆ ಅಂದ ತಕ್ಷಣ ಪೂರ್ತಿ ಇಡ್ರಿ ಅಂತ ಹೇಳ್ಕೊಟ್ಟಿದ್ದಾರೆ ನಿಮ್ಗೆ ಎಲ್ಲರೂ. ಅದು ತಪ್ಪದು. ಸೊ ನೆಕ್ಸ್ಟ್ 6 ಇಂಟು 0 0. ಆ 0ಗೆ 2 ಆಡ್ ಮಾಡಿದ್ರೆ 2. ಕ್ಲಿಯರಾ? ನೆಕ್ಸ್ಟ್ 6 3s 80. First number is completed. Okay. Second number start. First number complete ಆದ್ಮೇಲೆ first number ಕಡೆ 0 ಬರುತ್ತೆ. ಈಗ 5 into 4 20. Carry 2. 5 into 0 0. 0 plus 2 it is 2. Next 5 3s 8. ಕರೆಕ್ಟಾ? ಎಸ್ ಸರ್, ಕರೆಕ್ಟ್ ಸರ್. ಈ ಸ್ಟೆಪ್ ಕ್ಲಿಯರ್ ಆದ್ರೆ ರೈಟ್ ಹಾಕಾಡ್ರಿ. ಎಸ್ ಸರ್. ತಪ್ಪು ಮಾಡಬೇಡ್ರಿ. ಲಾವಣ್ಯ, ಎಸ್ ಸರ್, ಕರೆಕ್ಟ್ ಇದೆ. ಲಾವಣ್ಯ, ಲಾವಣ್ಯ, ಸರ್ ಪಾಯಸ ಆಮೇಲೆ ಕುಡಿಯಂತೆ. ಇಲ್ಲ ಸರ್, ಅಪ್ಪಾಜಿ ಫೋನ್ ಮಾಡ್ತಿತ್ತು ಆಗ್ಲೆಲ್ಲ, ಅದಕ್ಕೆ ಎತ್ತಿದ್ದೆ ಸರ್. ಓಕೆ, ನೆಕ್ಸ್ಟ್ ಮುಗಿತಾ ನನ್ನ ಮಲ್ಟಿಪ್ಲಿಕೇಶನ್? ಮುಗಿತಾ? ಇನ್ನು ನೋ ಸರ್, ಇನ್ನು zero. ಯಾವ್ದು 0? ಥರ್ಡ್ ನಂಬರ್ ಬರ್ತೀನಿ. ಈಗ ಸೆಕೆಂಡ್ ನಂಬರ್ ಇಂಟು ಹಾಕ್ಬಿಡ್ತೀನಿ. ಥರ್ಡ್ ನಂಬರ್ 1 2. 0 ಇಂಟು 4 0. ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ. 0 4 2 10 1 ಕ್ಯಾರಿ 7 1. ಸೊ ಮುಗಿತಾ ಸರ್ ಲೆಕ್ಕ? ನೋ No ಸರ್. sir. ಮುಗಿದ್ ಬಿಡ್ರಲ್ಲ, ಗುಣಿಸಿದೀವಲ್ಲ ಎಲ್ಲ ಮಲ್ಟಿಪ್ಲಿಕೇಶನ್ ಆಗೋಗಿತ್ತೆ. ಮತ್ತೆ ಯಾಕೆ ಮಾಡ್ಬೇಕು ಸುಮ್ನೆ? ನೋ ಸರ್, ಇಲ್ಲಿ ಡೆಸಿಮಲ್ ಇಡ್ಬೇಕಲ್ಲ ಸರ್. ಅಡ್ಜಸ್ಟ್ ಮಾಡ್ಕೊಳ್ರೋ. ಬಸ್ಸಲ್ಲಿ 2 ಸೀಟಲ್ಲಿ 3 ಜನ ಕುತ್ಕೊಳ್ಳಲ್ಲ ನೀವು? ಪ್ರೊಸೀಜರ್ ಕಂಟಿನ್ಯೂ ಮಾಡಿ. ಬಸ್ಸಲ್ಲಿ 2 ಸೀಟಲ್ಲಿ 3 ಜನ ಕುತ್ಕೊಂತಿರೋದ್ಮೇಲೆ ಡೆಸಿಮಲ್ ಹಿಡಿದು ನಡೀತದ್ ಬಿಡ್ರೋ. ನೋ ಸರ್, ಅದು No ಮಾರ್ಕ್ಸ್ sir. ಹಾ, ಲೋಕಾರೆ ನಡೀತದ? ಸರ್ ಆನ್ಸರ್ ಬರುತ್ತಲ್ಲ ಸರ್. ಮತ್ತೆ ಇಲ್ಲಿ ಪಾಯಿಂಟ್ ಆದ್ಮೇಲೆ 1 2, ಇಲ್ಲಿ ಪಾಯಿಂಟ್ ಆದ್ಮೇಲೆ 1 2, ಟೋಟಲಿ 4. 1 2 3 4. ಇಷ್ಟ ಆನ್ಸರ್ ಯಾವ್ದು ಬಂದಿದೆ ಅದೆಲ್ಲ ಕರೆಕ್ಟ್. Yes sir, correct ಇದೆ. ಕರೆಕ್ಟ್ ಇದೆ ಸರ್. ಕರೆಕ್ಟ್ ಇದೆ ಎಸ್ ಸರ್. ಎಸ್ ಸರ್, ಕರೆಕ್ಟ್ ಇದೆ. ಅಲ್ಲಿಗೆ ಡೆಸಿಮಲ್ಸ್ ಮಲ್ಟಿಪ್ಲಿಕೇಶನ್ ಕಂಪ್ಲೀಟ್ ಮಾಡ್ತೀನಿ, ಆಯ್ತಾ? ಸೊ Okay, ನಾಳೆಯಿಂದ ಡಿವಿಷನ್ಸ್ ಮಾಡೋಣ, ಎಸ್ ಆಯ್ತಾ? ಸರ್. ಈಗ ಇನ್ನೊಂದು ಪ್ರಾಬ್ಲಮ್ ಮಾಡ್ಬಿಡ್ರಿ. ಈಗ ಮಾಡ್- ಡೆಸಿಮಲ್ ಮಲ್ಟಿಪ್ಲಿಕೇಶನ್ ಅಲ್ಲಿ 25.6 32.8. ವೇದಿಕ್ ಯಾಕಲ್ಲ ಕತ್ಲ ಕುತ್ಕೊಂಡಿದ್ಯಾ? ಇಲ್ಲ ಸರ್. ನನಗೆ ಇಲ್ಲಿ ಕತ್ಲು ಕಾಣ್ತೈತೆ.
ಫಾತಿಮಾ ಮೈಕ್ ಮ್ಯೂಟ್ ಮಾಡು. ಓವರ್ ಸರ್. ಓಕೆ. ಓವರ್ ಸರ್. ಓವರ್. ಲೋಕರ್ಯ. ಬ್ರೆಡ್ ಜಾಮ್ ಇಸ್ ಓವರ್. ಇಲ್ಲ ಸರ್. ಸಾಹಿತ್ಯ. ಅವಳು ಮೋಸ್ಟ್ಲಿ ಖಾರ ಮಂಡಕ್ಕಿ ಬಂದವ ಅನ್ಸುತ್ತೆ. ಓವರ್ ಸರ್. ಓವರ್. ಆಯ್ತಾ, Sir. ಹೋಳಿಗೆ ಒಂದೇ ಒಂದು ಎಡೆ ಮಾಡಿದ್ರೆ ಹೋಳಿಗೆ ಒಂದೇ ಒಂದು ಗುಕ್ಕಿಟ್ಕೊಂಡ್ ಮರಕ್ ಹೋಗಿದ್ದೆ. ಸರ್ ಚಾರ್ಜರ್ ಇಲ್ಲ ಫೋನಲ್ಲಿ, ಅದನ್ನ ಕನೆಕ್ಟ್ ಮಾಡ್ತಾ ಇದ್ದೆ. ನನಗೇನ್ ಗೊತ್ತಾ, ಅಲ್ಲಿ ಎಡೆ ಆಗ್ತಾನ ಒಂದೇ ಒಂದು ಹೋಳಿಗೆ ತಿಂದ್ ಬರೋಣ ರುಚಿ ನೋಡ್ಕೊಂಡ್ ಮರಕ್ ಹೋಗಿದ್ದೆ ನನ್ಕಂಡೆ. ಇಲ್ಲ ಸರ್ ಇಲ್ಲ. ಓಕೆ. ಈಗ ನೋಡ್ರಿ, ಈಗ ಎಲ್ಲರದು ಆಗಿದ್. ಜೇಂಕೋ. ಎಸ್ ಸರ್. ಫಾತಿಮಾ ಎಸ್ ಸರ್ ಆಗಿದೆ. ಆಯ್ತಾ? ಎಸ್ ಎಸ್ ಸರ್ ಆಯ್ತು. ನಾನು ಪಾಯಿಂಟ್ ಮರ್ದ್ಬಿಟ್ಬಿಟ್ಟು ಮಲ್ಟಿಪ್ಲೈ ಮಾಡ್ತೀನಿ. ಓಕೆ ಸರ್. 48. 8 5s are 40 plus 4, 44. 4. 8 2s are 16 plus 4, 20. ಫಸ್ಟ್ ಸ್ಟೆಪ್ ಇಷ್ಟು ಬಂದಿದೆಯಾ ಎಲ್ಲರದು? ಎಸ್ ಸರ್. ಎಸ್ ಸರ್. ಬಂದ್ರೆ ಈ ಸ್ಟೆಪ್ಪಿಗೆ ಒಂದು ಸಣ್ಣದು ಟಿಕ್ ಹಾಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ನಂಬರ್ ಇಂದ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ನಂಬರ್ ಕೆಲ 0 ಬರೀತೀನಿ. 2 6s are 12, ಕ್ಯಾರಿ 1. 2 5s are 10, 10 plus 1 11. 11. 2 2s are 4, 4 plus 1 5. 5. ಓಕೆ, ಈಗ ಅಲ್ಲಿಗೆ ಸೆಕೆಂಡ್ ನಂಬರ್ ಕಂಪ್ಲೀಟೆಡ್. ಥರ್ಡ್ ನಂಬರ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಸೆಕೆಂಡ್ 2 ಪ್ಲೇಸಸ್ ಖಾಲಿ ಇರಬೇಕು. 3 6s are 18. 3 5s are 15. 15 plus 1 16. 16. Carry. 3 2s are 6 plus 1 7. 8 6 6. 9 30. 13 8. 8. ಹೌದಾ? ಎಸ್ ಸರ್. ಸೊ ಲೆಕ್ಕ ಮುಗೀತು ಅನ್ಕಂಡೆ ನಾನು. ಓ ಸರ್. ಅವಾಗ ಚಸ್ಮಾ ಹಾಕಂತೀನಿ. ಲೆಕ್ಕ ಮುಗೀತು ಅನ್ಕಂಡೆ, ಅವಾಗ ಚಸ್ಮಾ ಹಾಕಂಡೆ, ಆವಾಗ ಪಾಯಿಂಟ್ ಕಾಣ್ತದ ನಿಸರ್ಗ ನನಗೆ. ಮೊದ್ಲೇ ಕಂಡಿರ್ಲಿಲ್ಲ. ಈಗ ಪಾಯಿಂಟ್ ಕಾಣ್ತು. ಇಲ್ಲಿ ಪಾಯಿಂಟ್ ಆದ್ಮೇಲೆ ಒಂದ್ ಸಂಖ್ಯೆ ಇದೆ, ಇಲ್ಲಿ ಪಾಯಿಂಟ್ ಆದ್ಮೇಲೆ ಒಂದ್ ಸಂಖ್ಯೆ ಇದೆ. ಅಲ್ಲಿಗೆ ಎಷ್ಟು ಡೆಸಿಮಲ್? 2. ಪಾಯಿಂಟ್ಸ್ ಆದ್ಮೇಲೆ 2 ನಂಬರ್ಸ್ ಆದ್ಮೇಲೆ ಡೆಸಿಮಲ್ ಪಾಯಿಂಟ್ ಇಡಬೇಕು. 1 2 ಇಷ್ಟು ಯಾರು ಬಂದಿದೆ? ಕರೆಕ್ಟ್. ಎಸ್ ಸರ್ ಕರೆಕ್ಟ್ ಇದೆ. ಕರೆಕ್ಟ್ ಇದೆಯಾ? ಎಸ್ ಸರ್. ಎಸ್ ಸರ್. ಎಲ್ಲರದು ಕರೆಕ್ಟಾ? ಎಸ್ ಸರ್. ಎಸ್ ಸರ್. ಎಸ್ ಸರ್. ಓಕೆ, ಈಗ ಹೋಮ್ವರ್ಕ್ಸ್ ಕೊಡ್ಲಾ? ಎಸ್ ಸರ್. ಎಸ್ ಸರ್. ಎಸ್ ಸರ್. ನಾಳೆಗೇನು ನಾಳೆಗೆ ಯಾರು ಲೇಟಾಗಿ ಜಾಯ್ನ್ ಆಗ್ಬೇಡ್ರಿ. ಡಿವಿಷನ್ ಪ್ರೊಸೆಸ್ ಬಹಳ ಚಂದ ಹೇಳ್ಕೊಡ್ತೀನಿ. ವೆರಿ ಇಂಪಾರ್ಟೆಂಟ್. ನಾಳೆ ತಕ್ಷಣ 5 ಗಂಟೆಗೆ ಜಾಯ್ನ್ ಆಗ್ಬಿಟ್ರೆ 1.5 ಗಂಟೆಲಿ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ ಮಾಡಿಸ್ಬೋದು. ಸೊ ನಾಳೆ ನಾಳೆ ಮ್ಯೂಸಿಕ್ ಕ್ಲಾಸ್ ಇದೆ ಸರ್, ಬೇರೆ ಟೈಮ್ ಅಲ್ಲಿ ಇಡಕ್ಕಾಗತ್ತಾ? ಸರ್ ನಮ್ದು ಸರ್ ಏನಾಗಿದೆ ಗೊತ್ತಾ ಸರ್, ನಮ್ದು 5 o'clock ಫಿಕ್ಸ್ ಆಗ್ತಿದ್ವಿ. ಬಹಳ ಇಂಪಾರ್ಟೆಂಟ್ ಡಿವಿಷನ್ ಕ್ಲಾಸ್ ಸರ್. ನೀವು ಡೋಂಟ್ ಮ್ಯೂಸಿಕ್ ಕ್ಲಾಸ್ ಅನ್ನ ಬೇಕಾದ್ರೆ ನಿಮ್ ಸರ್ ಹತ್ರ ಕೇಳ್ಕೊಳ್ರಿ. ಇನ್ನೊಂದು ಅರ್ಧ ಗಂಟೆ ಎಕ್ಸ್ಟ್ರಾ 6:30 ಬಿಟ್ಬಿಡ್ತೀನಿ. ಆಯ್ತಲ್ಲ? ಇವತ್ತೇ ರಿಕ್ವೆಸ್ಟ್ ಮಾಡ್ಕೊಂಬಿಡು. ಆಯ್ತಲ್ಲ? ಯಾಕೆಂದ್ರೆ ಡಿವಿಷನ್ ಅಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಇದಾವೆ. ಆಯ್ತಲ್ಲ? ಅದನ್ನ ಈಗ ಕಲ್ತಿರೋರಿಗೆ ಗೊತ್ತಿದೆ ಏನೇನ್ ಡಿವಿಷನ್ ಅಂತ ಕಲ್ತಾರೆ ಅಂತ. ಆಯ್ತಲ್ಲ? ಅದಕ್ಕೆ ಹೆಂಗೋ ಸರ್ ಎಸ್ ಸರ್. ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಬಿಡ್ರಿ ಸರ್ ಹತ್ರ. ಓಕೆ ಸರ್. ಓಕೆನಾ? ಮತ್ ನೀನ್ ಹೋದ ವಾರ ಮಾಡ್ದಂಗೆ ಸ್ಕಿಪ್ ಮಾಡಿ ಹೋಗ್ಬೇಡ. ಆಯ್ತಲ್ಲ? ಓಕೆ ಸರ್. ಓಕೆ, ಸೊ ಈಗ ಹೋಮ್ವರ್ಕ್ 25.0.8 ಒಂದೇದು. 46 into
0.28. 3, 0.78 into 0.3. Fourth one, 5.36 into 7.03. Fifth one, 9.02 into 6.39. Take your own time. ಈಗ 6:20, 7:30 ಹಾಕ್ರಿ. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂದ್ರೆ ನಾನು ಕೇಳಲ್ಲ, ಮತ್ತೆ Okay, ಬರ್ದಾಗ sir. ಕೇಳ್ತೀನಿ. ನಾನು ಹೇಳ್ತೀನಿ ಕೇಳೋ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂದ್ರೆ ಮತ್ತೆ ಬರ್ದಾಗ ಕೇಳ್ತೀನಿ. ಓಕೆ ಸರ್. ಯಾವ ಕಾರಣಕ್ಕೂ ಹ್ಯಾಂಡ್ ರೈಟಿಂಗ್ ಅನ್ನ ಕರೆಕ್ಟಾಗಿ ಬರೀರಿ. ಒಂದು ಅದಾದ್ಮೇಲೆ ಇವತ್ತು ಮಾಡ್ಸಿರೋ ಪ್ರಾಬ್ಲಮ್ಸ್ ಅನ್ನೆಲ್ಲ 3 ಸಲ ಮಾಡಿ ಬೆಳಗ್ಗೆ 8 ಗಂಟೆಗಳಿಗೆ ಹಾಕ್ಬೇಕು ಅಂತಿತ್ತು ಜಂಕು. ನಿನ್ನೆ ಹಾಕಿದ್ಯಾ? ಇಲ್ಲ ಸರ್. ಯಾಕೆ ಹಾಕ್ಲಿಲ್ಲ? ನೀನೇನ್ ಹೇಳಿದೆ? ಹಾಕ್ತೀನಿ ಸರ್ ಇವತ್ತಿಂದ ಅಂತ ನಿನ್ನೆನೇ ಹೇಳಿದ್ದೆ, ಹೌದಲ್ವಾ? ಈಗ 2 ದಿವಸದ್ದು ಹಾಕ್ಬೇಕು ನೀನು. ಓಕೆ ಸರ್. ಈ ಕೂತು ವರ್ಕ್ ಮಾಡಿ ಈ 5 ಪ್ರಾಬ್ಲಮ್ಸ್ ಅನ್ನ 7:30 ಒಳಗೆ ಹಾಕೋ. ಇನ್ ರಿಮೈನಿಂಗ್ ಪ್ರಾಬ್ಲಮ್ಸ್ ಅನ್ನ ಬೆಳಗ್ಗೆ 8 o'clock ಒಳಗೆ ಹಾಕ್ಬೇಕು. ನಿನ್ನೆದು ಇವತ್ತಿಂದು. ಸರಿ ಸರ್. ಈಗ ನಿನ್ನೆ ಊಟ ಮಾಡೋದ್ ಬಿಟ್ಟಿದೀವಾ? ಇಲ್ಲ ಸರ್. ಮತ್ತೆ ಹಂಗೆ ನಿನ್ನೆದು ಊಟ ಮಾಡಿದೀವಿ ಅಂದ್ಮೇಲೆ ನಿನ್ನೆದ್ ಲೆಕ್ಕನ ಮಾಡ್ಬೇಕಲ್ವಾ? ಹೌದನ ಬುವಾ? ಎಸ್ ಸರ್. ಮಾಡ್ಬೇಕೌದಲ್ಲ? ಎಸ್ ಸರ್, ಮಾಡ್ಬೇಕು. ಕಾರ್ಯ ನಿಂದು ಅಷ್ಟೇ, ಅವಸರ ಇಲ್ಲ. ಹ್ಯಾಂಡ್ ರೈಟಿಂಗ್ ಚೆನ್ನಾಗ್ ಆಗ್ಬೇಕು. ನಿಸರ್ಗ ಮೇಡಮ್ ಹೋಮ್ ವರ್ಕ್ ಮಾಡಿಲ್ಲ ನಿನ್ನೆ ನೀವು? ಹಾ? ಬುಕ್ ಬರ್ತ್ ಬಂದಿದ್ದೀನಿ. ಹಾ? ನಿಸರ್ಗ ಮೇಡಮ್ ಅಲ್ಲೇ ಇತ್ತು sir, ಬರ್ತ್ ಬಂದಿದ್ದೀನಿ. ಇವತ್ತು ಆಗ್ತದ? ಇವತ್ತು ಮಾಡ್ತೀರಾ? ಸರ್ ಲಾಸ್ಟ್ Yes, sir. ಕಾಣಿಸ್ತೀರಿ ಸರ್. 9.02 into 6.39. ಓಕೆ ಸರ್. ಸೊ ನಾಳೆ ಎಷ್ಟೊತ್ತಿಗೆ? ಅಗೈನ್ 5 o'clock ನಾನು ಕ್ಲಾಸ್ ಟೈಮಿಂಗ್ಸ್ ಹಾಕಿಲ್ಲ ಅಂದ್ರೆ ಲಿಂಕ್ ಅಂತೂ ಹಾಕಿರ್ತೀನಿ. 5 o'clock ಡಿವಿಷನ್ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟಿಂಗ್ ಲೇಟ್ ಆಯ್ತು ಅಂದ್ರೆ ಲೋಕಾರ್ಯ ಮುಂದಿನ ಏನು ಅರ್ಥ ಆಗಲ್ಲ. ಡಿವಿಷನ್ ಅಲ್ಲಿ ವೇದಿಕ್, ಅದಕ್ಕೆ ಎಕ್ಸಾಕ್ಟ್ 5 ಕೂತ್ಬಿಡ್ಬೇಕು. ಡಿವಿಷನ್ ಮುಗೀತು ಅಂದ ತಕ್ಷಣ ಐ ವಿಲ್ ಗೋ ಫಾರ್ ಫ್ಯಾಕ್ಟರೈಸೇಷನ್ಗೆ ಹೋಗ್ತೀನಿ. ಆಯ್ತಲ್ಲ? ಓಕೆ ಸರ್. ಓಕೆನಾ? ಸೊ ನಾಳೆ ಎಕ್ಸಾಕ್ಟ್ ಎಷ್ಟಕ್ಕೆ ಸರ್? 5. 5. ಈಗ ಕೂತು ಆಮೇಲೆ ಏನ್ ಗೊತ್ತಾ, ಈ ಕ್ಲಾಸ್ ಕೇಳೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ನೀವು 3 ಟೈಮ್ಸ್ ಮಾಡ್ತಿರ್ಲ, ಪಕ್ಕಾ ಪ್ರಾಕ್ಟೀಸ್ ಮಾಡ್ಬೇಕು. ಸರ್ ಹೇಳಿದಾರೆ ಅಂತ ನೋಡ್ಕೊಂಡ್ ಬರೆಯೋದಲ್ಲ, ಮತ್ತೆ ಅಗೈನ್ ಸ್ವಂತ ಮಾಡ್ಬೇಕು ಪ್ರಾಬ್ಲಮ್ಸ್. ಅಗೈನ್ ಸ್ವಂತ ಮಾಡ್ಬೇಕು ಪ್ರಾಬ್ಲಮ್ಸ್ ಅನ್ನ ನೋಡ್ ಬರ್ದಿಡೋದಲ್ಲ. ಆಯ್ತಲ್ಲ? ಮತ್ತೆ ಈ ಪ್ರಾಬ್ಲಮ್ ಬರ್ಕೋಬೇಕು, ಒನ್ ಟೈಮ್ ಮಾಡ್ಬೇಕು, ಮತ್ತೆ ಆ ಪ್ರಾಬ್ಲಮ್ ಬರ್ಕೋಬೇಕು, ಸ್ವಂತ ಮಾಡ್ಬೇಕು. ಅಲ್ಲಿ ಏನ್ ಬಂದಿತ್ತಲ್ಲ, ಫಸ್ಟ್ ಸ್ಟೆಪ್ ಏನ್ ಬಂದಿತ್ತೆ, ಸೆಕೆಂಡ್ ಸ್ಟೆಪ್ ಏನ್ ಬಂದಿದೆ, ಥರ್ಡ್ ಸ್ಟೆಪ್ ಏನ್ ಬಂದಿತ್ತೆ, ಕಾಪಿ ಮಾಡಿಟ್ರೆ ವಾಟ್ ಇಸ್ ದ ಯೂಸ್ ಏನಿದೆ ಹೇಳ್ರಿ? ನೀವು ಕಲಿಬೇಕು ಅಂತ ಕ್ಲಾಸ್ ಸೇರಿದ್ಮೇಲೆ ವರ್ಕ್ ಮಾಡಕ್ಕೇನಂತೆ, ಹೌದಲ್ವಾ ಬುವಾ? ಎಸ್ ಸರ್. ಈಗ ಫಸ್ಟ್ ಪ್ರಾಬ್ಲಮ್ ಮಾಡ್ಬಿಟ್ಟು ಸೆಕೆಂಡ್ ಪ್ರಾಬ್ಲಮಿಗೆ ಸೆಕೆಂಡ್ ಟೈಮ್ ಮಾಡ್ಬೇಕಾರೆ ಹಂಗೆ ಬರೆಯೋದು, ಕಾಪಿ ಮಾಡಿ ಇಟ್ಬಿಡೋದು, ಮುಗೀತಲ್ಲಿ. ನಾನು ಹೇಳಿದ್ದು ಅದ್ ಮಾಡ್ಬಾಡ್ರಿ ಅಂತ ನಾನು ಹೇಳ್ತಾ ಇರೋದು. ಎಷ್ಟು ಸಲ ಮಾಡ್ತಿರೋ ಅಷ್ಟು ಪರ್ಫೆಕ್ಟ್ ಆಗ್ತೀರಿ, ಹೌದಾ? ನನಗೆ ಪಕ್ಕಾ ಅಪ್ಲಿಕೇಶನ್ ಬರ್ತಾ ಇದೆ ಅಂದ್ರೆ ನಾನು ಅಷ್ಟು ಸರಿ ಮಾಡಿದ್ದೀನಿ, ಹೌದಲ್ಲ? ಮಾಡದೇ ಇದ್ರೆ ನಿಮ್ಗೆ ಇಷ್ಟ ಚೆನ್ನಾಗಿ ಹೇಳ್ಬೇಕಾಗ್ತಿತ್ತಾ? ಅದಕ್ಕೆ ಹೇಳೋದು ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. ನಂಗೆ ನೀವು ಪ್ರಾಕ್ಟೀಸ್ ಮಾಡಿ 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 ಪರ್ಫೆಕ್ಟ್ ಆಗಬೇಕು. ಓಕೆನಾ? ನಿಸರ್ಗ ಮೇಡಮ್ ನಿಸರ್ಗ ಓಕೆ, ಕ್ಲೋಸ್ ಮಾಡೋಣ. ಎಸ್ ಸರ್. ನಿಸರ್ಗ ಬಾಯ್. ಬಾಯ್ ಸರ್. ಸಾಹಿತ್ಯ ಬಾಯ್. ಬಾಯ್ ಸರ್. ಬುವಾ ಬಾಯ್. ಬಾಯ್ ಸರ್. ಚೇತು ಬಾಯ್.
ಬಾಯ್ ಸರ್. ವೇದಿಕ್ ಬಾಯ್. ಬಾಯ್ ಸರ್. ಲಾವಣ್ಯ ಬಾಯ್. ಬಾಯ್ ಸರ್. ಫಾತಿಮಾ ಬಾಯ್. ಬಾಯ್ ಸರ್. ಜೇಂಕು ಬಾಯ್. ಜೇಂಕು ಬಾಯ್. ಬಾಯ್ ಸರ್. ಬಾಯ್. ಲಾವಣ್ಯ ಬಾಯ್. ಬಾಯ್ ಸರ್. ಬಾಯ್. ಲೋಕಾರ್ಯ ಸರ್ ಮತ್ತೇನು ವಿಚಾರ? ಏನೂ ಇಲ್ಲ ಸರ್. ಅರ್ಥ ಆಗ್ತಿದೀಯಾ? ಹಾ ಸರ್. ಮ್ಯಾಥ್ಸ್ ಕ್ಲೀನ್ ಆಗಿ ಅರ್ಥ ಆಗ್ತಿದೀಯಾ? ಹಾ ಸರ್. ಅಲ್ಲ ನಿನಗೆ ಏನಾರ ಡೌಟ್ಸ್ ಇದೆಯಾ? ಕ್ಲಾಸ್ ಇಲ್ಲ ಏನಾರ ಕ್ಲಾಸ್ ಬೋರ್ ಆಗುತ್ತಾ? ಇಲ್ಲ ಸರ್. ಇಲ್ಲಲ್ಲ, ಇರ್ಬೋದಲ್ವಾ ಹಂಗಿದ್ರೆ? ಸರ್. ಅಮ್ಮನ ಹತ್ರ ಏನ್ ಹೇಳಿದ್ಯಾ? ಇನ್ನ ಏನು ಹೇಳಿಲ್ಲ ಸರ್. ಇನ್ನ ಏನು ಹೇಳಿಲ್ಲ ಸರ್. ಯಾಕೆ? ಇರಲ್ಲ ಸರ್, ಬೇರೆ ಕೆಲಸದಲ್ಲಿ ಇರ್ತಾ ಇರ್ತಾರೆ. ಯಾರು? ಅಮ್ಮ ಸರ್. ಅಮ್ಮ ಬಂದ್ರ? ಹಾ ಸರ್, ಬಂದ್ರು ಇವಾಗ. ಬಂದ್ರ? ಹ್ಮ್. ಹಾ. ನೀನ್ ಈಗ ಎಷ್ಟ್ ದಿವಸ ಆಯ್ತು? 3 days ಆಯ್ತಲ್ವಾ? ಎಸ್ ಸರ್. 3 days ಇಂದ ಏನ್ ಅನ್ಸುತ್ತೆ? ಕಲ್ತ್ಕೋಬೇಕು. ಮ್ಯಾಥ್ಸ್ ಈಸಿ ಅನ್ಸುತ್ತೋ ಟಫ್ ಅನ್ಸುತ್ತೋ? ಟಫ್ ಅನ್ಸುತ್ತೆ. ಹಾ? ಎಸ್. ಟಫ್ ಅನ್ಸುತ್ತೆ. ಕಲ್ತ್ಕೊಂತ ಇದ್ರೆ ಈಸಿ ಅನ್ಸುತ್ತೆ. ಅಲ್ಲಿ ಕಲ್ತ್ಕಂದ್ರೆ ಈಸಿ ಅನ್ಸುತ್ತೆ. ಈಗ ನನ್ ಕ್ಲಾಸಿಗೆ ಸೇರಿದ್ಮೇಲೆ ನಿನಗೆ ಏನಾರ ಟಫ್ ಅನಿಸ್ತಿದ್ಯಾ ಪ್ರೊಸೆಸ್? ಇಲ್ಲ ಸರ್. ಹಿಂದೆ ನಿನಗೆ ಟಫ್ ಅನಿಸ್ತಿತ್ತು, ಈಗ ಟಫ್ ಅನಿಸ್ತಿದ್ಯಾ? ಇಲ್ಲ ಸರ್. ಹಾ, ಅದಕ್ಕೆ ಹಿಂದೆ ಸೆಕೆಂಡ್ ಪಾರ್ಟ್ ನನಗೆ ಅದ್ ಬೇಕಾಗಿಲ್ಲ, ಹಿಂದಿನ ಬೇಡ. ಈಗ ನಿನಗೆ ಏನಾರ ಟಫ್ ಅನಿಸ್ತಿದ್ಯಾ? ಇಲ್ಲ ಸರ್. ಈ ಮಲ್ಟಿಪ್ಲಿಕೇಶನ್ ಕಲ್ತೆ ಅಲ್ವಾ, ಡೆಸಿಮಲ್ಸ್ ಮಲ್ಟಿಪ್ಲೈ ಮಾಡೋದ? ಹ್ಮ್ ಪಕ್ಕ ಸರ್. ಕ್ಲಿಯರ್ ಇನ್ನೂ ಡೌಟ್ ಇದೆಯಾ? ಇಲ್ಲ ಸರ್. ಡೌಟ್ ಏನಿಲ್ಲಲ್ಲ. ನಿಮ್ ಫ್ರೆಂಡ್ಸ್ ಯಾರಿಗಾರು ಹೇಳ್ದ? ಇಲ್ಲ ಸರ್, ಇನ್ನ ಹೇಳಿಲ್ಲ. ಯಾಕೆ ಹೇಳಿಲ್ಲ? ಸರ್. ಯಾಕೆ ಹೇಳಿಲ್ಲ? ಸರ್, ಇವಾಗ ಸ್ಕೂಲ್ ಅಲ್ಲಿ ಜಾಸ್ತಿ ಜನ ಬರ್ತಿಲ್ಲ ಸರ್, ಬಂದ್ರೆ ಆಗಿರುತ್ತೆ. ಹೌದಾ? ಹಾ. ಅಮ್ಮ ಇದ್ದಾರಾ? ಹಾ ಸರ್, ಇದ್ದಾರೆ. ಕೊಡು. ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ಏನಂತ ಮೇಡಮ್ ಲೋಕರ್ಯ? ಲೋಕರಿ ಅವನೊಬ್ನೇ ಮಾಡ್ಕೊತಾ ಇದ್ದ ಸರ್. ಇಲ್ಲ ಕೆಲ್ಸ ಇತ್ತು. ಅಲ್ಲ ಈಗ ಮಾಡ್ತಾನೆ ಮೇಡಮ್. ಈಗ ಚೆನ್ನಾಗ ಹೊಂದ್ಕೊಂಡಿದ್ದಾನೆ, ಇನ್ನ ಆಗ್ತಾನೆ ಹೋಗ್ತಾ. ಥ್ಯಾಂಕ್ ಯು ಸರ್. ಚೆನ್ನಾಗಿ ನಡೀತಿದೆ ಅಂತ ಹೇಳ್ತಿದ್ದಾನೆ ಖುಷಿಯಾಗಿ. ಹಾ? ಖುಷಿಯಾಗಿ ಚೆನ್ನಾಗಿ ಕಲಿತಿದ್ದೀನಿ ಅಂತ ಹೇಳ್ತಿದ್ದಾನೆ. ಅಲ್ಲ ಅವ್ನ್ ಕಲಿತಾನೆ ಮೇಡಮ್ ಅವರೇ, ನಾವ್ ಬಿಡಲ್ಲ. ಈಗ ಕಲೀಲೇಬೇಕಲ್ಲ ಮೇಡಮ್ ಅವರೇ. ಉದ್ದೇಶ ಸುಮ್ನೆ ನಾನ್ ಹೇಳ್ಕೊಟ್ಟು ಒನ್ ಸೈಡ್ ಪ್ರೊಸೆಸ್ ಆಗಬಾರ್ದಲ್ಲ ಮೇಡಮ್ ಅವರೇ. ಹೌದು, ಒಳ್ಳೇದು ಸರ್. ಕಲೀಲೇಬೇಕು. ನಮ್ದು 2 side ಪ್ರೊಸೆಸ್ ಮೇಡಮ್ ಅವರೇ. ನಾನು 1 side ಪ್ರೊಸೆಸ್ ಯಾವತ್ತೂ ಮಾಡಲ್ಲ. ನೋಡ್ರಿ, ಈಗ ಅವನಿಗೆ ಇನ್ವಾಲ್ವ್ಮೆಂಟ್ ಎಲ್ಲ ಪ್ರತಿಯೊಬ್ಬ ಸ್ಟೂಡೆಂಟ್ ಇನ್ವಾಲ್ವ್ಮೆಂಟ್ ಆಗ್ತಾರೆ ನಮ್ಮಲ್ಲಿ. ನಿಮ್ ಲೋಕರಿಂಗ್ ಹೇಳಿದ್ ನೋಡಿದ್ರೆ ನನಗೆ ಯಾಕೋ ಭಯ ಅನ್ಸ್ಬಿಟ್ಟಿತ್ತು ಅವಾಗ. ಯಾಕೋ ಸೇರ್ಕಣಲ್ಲ ಅಂತಿದ್ರಲ್ಲ. ಬಟ್ ಈಗ ಹಂಗಿಲ್ಲ ಅವನೀಗ. ಬಹಳ ಚೆನ್ನಾಗಿ ಮಾತಾಡ್ತಾನೆ. ಮಲ್ಟಿಪ್ಲಿಕೇಶನ್ ಇದಕ್ಕಿಂತ ಮಲ್ಟಿಪ್ಲಿಕೇಶನ್ ಟೇಬಲ್ಸ್ ಇವರು ಪ್ರಾಕ್ಟೀಸ್ ಮಾಡ್ಬೇಕಲ್ಲ ಸರ್. ಟೇಬಲ್ಸ್ ಕಲ್ತಿಲ್ಲ ಮೇಡಮ್. ಸಾಮಾನ್ಯವಾಗಿ ಎಲ್ಲಾ ಮಕ್ಕಳು ಹೇಳ್ತೀನಿ, ಅವರು ಟೇಬಲ್ಸ್ ಪ್ರಾಕ್ಟೀಸ್ ಮಾಡಿರಲ್ಲ ಅನ್ಸುತ್ತೆ. ಇಲ್ಲ ಮೇಡಮ್, ಟೇಬಲ್ಸ್ ಮಾಡಿಸ್ತೀನಿ ಮೇಡಮ್. ಈಗ ನಾವ್ ಹೆಂಗ್ ಗೊತ್ತಾ ಮೇಡಮ್, ಟೇಬಲ್ಸ್ ಯೂಶಲ್ ಬರುತ್ತೆ ಅನ್ಕೊಂಡಿದೀನಿ ಮೇಡಮ್. ನನಗೆ ಕೇಳಿಲ್ಲ ಮೇಡಮ್ ಇನ್ನ ಎಲ್ಲರಿಗೂ. ಈಗ ಕೇಳ್ತೀನಿ ನಾಳೆ ಒಂದ್ ಕ್ಲಾಸ್ ಯಾರ್ಯಾರಿಗೆ ಎಲ್ಲಿ ತನಕ ಟೇಬಲ್ಸ್ ಬರುತ್ತೆ ಅಂತ. ಯಾಕೆಂದ್ರೆ ಈಗ 8th 9th ಸ್ಟ್ಯಾಂಡರ್ಡ್ ಬಂದಿದ್ದಾರೆ ಅಂದ್ರೆ ಯೂಶಲ್ ಆಗಿ ಟೇಬಲ್ಸ್ ಬರುತ್ತೆ ಅಂತ ನಂದು ಉದ್ದೇಶ. ಈಗ ಅವ್ರಿಗೆ ನಾಳೆ ಸರ್, ಈ ಮಕ್ಕಳಿಗೆ ನಾನು ಆಕ್ಚುಲಿ 2-3 ಮಕ್ಕಳಿಗೆ ನಮ್ ಸ್ಕೂಲ್ ಮಕ್ಕಳಿಗೆ ಹೇಳ್ದೆ ಸರ್, ಅವ್ರಿಗೂ ರೆಫರ್ ಮಾಡ್ದೆ. ಕ್ಲಾಸ್ ಮಾಡ್ಕೊಳ್ಳಿಪ್ಪ, ಹಿಂಗೆ ಸರ್ ಹತ್ರ ಮಾತಾಡಿಸ್ತೀನಿ ಅಂತ ಹೇಳ್ಬಿಟ್ಟು. ಅವ್ರ ಅಮ್ಮನ್ ಕೇಳಿ ಅಂತ ಅಂತಿದ್ದಾರೆ. ಸೊ ಅವ್ರ ಅಮ್ಮನ ಜೊತೆ ಹೇಳ್ಬಿಟ್ಟು ಆಮೇಲೆ ಕೇಳಿ ನೋಡಿ ಮೇಡಮ್. ಕೇಳ್ತೀನಿ ಸರ್. ನಾಳೆಯಿಂದ ಡಿವಿಷನ್ ಸ್ಟಾರ್ಟ್ ಮಾಡ್ತಿದ್ದೀನಿ ಮೇಡಮ್. ಈಗ ಮಲ್ಟಿಪ್ಲಿಕೇಶನ್ ಈಸ್ ಕಂಪ್ಲೀಟೆಡ್. ಈಗ ನಾಳೆಯಿಂದ ಡಿವಿಷನ್ ಮಾಡ್ಬಿಟ್ಟು ಆಮೇಲೆ ಫ್ಯಾಕ್ಟರೈಸೇಷನ್, LCM, SCF ಅವೆಲ್ಲ ಹೇಳ್ಕೊಡ್ತೀವಿ ಮೇಡಮ್. ಯಾಕಂದ್ರೆ ಜಾಯ್ನ್ ಆಗೋರಿಗಿದ್ರೆ ನಾಳೆಯಿಂದ ಡಿವಿಷನ್ ಇರೋದ್ರಿಂದ ಹೊಸ ಕ್ಲಾಸ್ ಸ್ಟಾರ್ಟ್ ಆಗ್ತೈತೆ ನಾಳೆಯಿಂದ. ಇವತ್ತೇ ಹೇಳ್ತೀನಿ ಸರ್, ಸಾಯಂಕಾಲ ಇವಾಗ ಫೋನ್ ಮಾಡಿ ಹೇಳ್ತೀನಿ ಜಾಯ್ನ್ ಆಗಕ್ಕೆ. ಯಾಕಂದ್ರೆ ಈಗ ಡಿವಿಷನ್ ಕ್ಲಾಸ್ ಅಂದ್ರೆ ಈಗ ಅಟ್ಲೀಸ್ಟ್ ಈ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಮೇಡಮ್. ನಾಳೆಯಿಂದ ಹೊಸ ಕಾನ್ಸೆಪ್ಟ್ ಅಲ್ಲ, ಅಲ್ಲಿಂದ ಕ್ಲಿಯರ್ ಆಗ್ಬಿಡುತ್ತೆ. ಈಗ ನಾನು ನಾಡಿದ್ದು ಜಾಯ್ನ್ ಆದ್ರು ಅಂದ್ರೆ ನಾನು ಡಿವಿಷನ್ ಆಲ್ರೆಡಿ ಹೇಳಿರ್ತೀನಿ. ವಾಟ್ ಈಸ್ ಕೋಶನ್, ಡಿವಿಸರ್, ಡಿವಿಡೆಂಡ್ ಅಂದ್ರೆ ಎಲ್ಲ ಹೇಳ್ಬಿಟ್ಟಿರ್ತೀನಿ. ಅವ್ರು ಬಂದ್ರೆ ಪಾಪ ಅವ್ರಿಗೆ ಅದನ್ನು ಅರ್ಥ ಆಗಲ್ಲ. ಇವತ್ತೇ ರೆಫರ್ ಮಾಡಿ ಮೇಡಮ್. ನೋಡಿ ಸರ್, ಇಲ್ಲಿ ಬಹಳ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಇಂದ ಜಾಯ್ನ್ ಆಗಿರೋದು. ಕ್ರೈಸ್ಟ್ ಅಕಾಡೆಮಿ ಕೇಳಿದಿರಲ್ಲ ಸರ್? ಹ್ಞೂ ಮೇಡಮ್.
ಆ ಕ್ರೈಸ್ಟ್ ಮತ್ತೆ ಇನ್ನೊಬ್ರು ಚೈತನ್ಯ, ಶ್ರೀ ಚೈತನ್ಯ ಅಂತ ಒಂದು ಹುಡುಗಿ ಸೇರಿರೋದು. ಏಯ್ತ್ ಪಾಸ್ 9th ಏನೇನು ಬರಲ್ಲ ಮೇಡಮ್ ಅಂತವ್ರಿಗೆ ರೆಫರ್ ಮಾಡ್ರಿ ಮೇಡಮ್, ಮಾಡೋಣ ಪಾಪ ಅವರಿಗೆ. ನಾವು ನಮ್ಮ ಉದ್ದೇಶ ಇರೋದು ದಡ್ರಿಗೆ ಮೇಲೆ ಎತ್ಬೇಕು. ಹೌದು ಸರ್, ಖಂಡಿತ ನಮ್ದು- ನಮ್ದು ಅದೇ ಉದ್ದೇಶ ಸರ್. ಏನಾದ್ರು ಇಂಗ್ಲಿಷ್ ಪ್ರೊನೌನ್ಸಿಯೇಷನ್ಸ್ ಇದೆಲ್ಲ ಪಾಪ ಅವ್ರಿಗೆ ಹೇಳ್ಬೇಕಾಗಿರೋದು. ಅದಕ್ಕೋಸ್ಕರ ಆ ಮಕ್ಳ ಮೇಲೆ ಒತ್ತು ಕೊಟ್ಟು ಹೇಳ್ಕೊಡ್ತೀವಿ. ನಮ್ ಲೋಕಾರ್ಯಾಗು ಟೇಬಲ್ಸ್ ಕಲ್ಸ್ಬೇಕು ಆಕ್ಚುಲಿ. ಎಷ್ಟು ಬರುತ್ತೆ ಲೋಕಾರ್ಯ ಟೇಬಲ್ಸ್? ಸರ್ ಎಷ್ಟು ಬರುತ್ತೆ? ಸರ್ ಟೇಬಲ್ಸ್ ಆಲ್ಮೋಸ್ಟ್ 12 ಅಷ್ಟೇ ಸರ್. ಅಯ್ಯೋ ಲೋಕಾರ್ಯ ಏನ್ ಗೊತ್ತಾ, ಅದೊಂದು ಪ್ರೆಸ್ಟೇಜ್ ಕ್ವಶನ್. 8th ಸ್ಟ್ಯಾಂಡರ್ಡ್ 20 ತನಕ ಟೇಬಲ್ಸ್ ಬಂದಿಲ್ಲ ಅಂದ್ರೆ ಮರ್ಯಾದೆ ಹೋಗ್ಬಿಡುತ್ತೆ. ಈಗ 12 ತನಕ ಪಕ್ಕ ಬರುತ್ತಾ? ಹಾಂ ಸರ್. ನಾಳೆ 13 ಒಪ್ಸ್ಬೇಕು ನನಗೆ. ಡೈಲಿ ಒಂದೊಂದೇ ಕಲಿ ಲೋಕಾರ್ಯ, ಡೈಲಿ ಒಂದೊಂದನ್ನೇ 13 ಇವತ್ತು 10 ಟೈಮ್ಸ್ ಬರ್ದಾಕ. ಈ ಹೋಮ್ ವರ್ಕ್ ಜೊತೆಗೆ 13 10 ಟೈಮ್ಸ್, 13 1 13, 13 2 26, 5 ಟೈಮ್ಸ್ ಬರೀ ಸರ್. ಆಯ್ತಾ? ಆಗುತ್ತಾ ಲೋಕಾರ್ಯ? ಆಗುತ್ತೆ ಸರ್. ಬರೀ, ಯಾಕಂದ್ರೆ ನೀನ್ ಕಲ್ತ್ರೆ ನಿನಗೆ ಲಾಭ ಆಗುತ್ತೆ. ಆಗ್ಬೋದಾ? ಹಾಂ ಸರ್. ಡೈಲಿ ಒಂದು ಟೇಬಲ್ನ ನಾನು ಹೇಳೋ ತನಕ ನೀನ್ 20 ಬರೋ ತನಕ ನೀನೇ ಬರ್ದಾಕ್ಬೇಕು. ಇವತ್ತು 13 ಅಪ್ಡೇಟ್, ನಾಳೆ 14, ನಾಡಿ 15, ಹಿಂಗೆ ಅಪ್ಡೇಟ್ ಆಗ್ತಾ ಹೋಗ್ಬಿಡು. ಡೈಲಿ ಒಂದೊಂದೇ ಸ್ಟೆಪ್ ಹತ್ತಾ ಹೋಗ್ಬೇಕು. ಆಯ್ತಾ? ಇಟ್ ಈಸ್ ಪಾಸಿಬಲ್. ಇಟ್ ಈಸ್ ಪಾಸಿಬಲ್ ಆರ್ ನಾಟ್? ಪಾಸಿಬಲ್ ಸರ್. ಪಾಸಿಬಲ್. ಓಕೆ, ಇವತ್ತು ಆಗ್ತೀಯಾ? ಹಾಂ ಸರ್. ಓಕೆ, 13 ಟೇಬಲ್ ಪಕ್ಕ ಆಗ್ಬಿಟ್ಟು ನಾಳೆ ನಾನು ಲಾಸ್ಟಿಗೆ ನಿನ್ನೆ ಕೇಳೋದು 13 ಟೇಬಲ್ನ ಒಪ್ಸ್ಬೇಕು ನೀನು. ನಾಳೆ ಲಾಸ್ಟ್ ಎಲ್ಲರದು ಬಾಯ್ ಹೇಳಿದ್ಮೇಲೆ ನಿನ್ಗೆ ಇಟ್ಕೊಂಡಿರ್ತೀನಿ. 13 ಟೇಬಲ್ ನನಗೆ ಒಪ್ಸ್ಬೇಕು. ಆಗ್ಬೋದಾ? ಹಾಂ ಸರ್. ಓಕೆ, ಬಾಯ್.